ನಮಸ್ತೆ ಕರ್ನಾಟಕ. ತುಂಬ ತಂಪಾಗಿದ್ದೀರಾ ಅಂದ್ಕೊಂಡಿದ್ದೀನಿ, ಯಾಕೆಂದರೆ ವಾತಾವರಣ ತುಂಬ ತಂಪಾಗಿ ಚಳಿಯಾಗಿದೆ. ಬಟ್ ನಿಮ್ಮ ತಲೆ ಸ್ವಲ್ಪ ಬಿಸಿಯಾಗಿರುತ್ತೆ, ಮಂಡೆ ಬಿಸಿ ಅಂತಾರಲ್ಲ ಆ ಥರ ಸ್ವಲ್ಪ ಬಿಸಿ ಆಗಿರಬಹುದು. ಹಿಂದಿನ ವಿಡಿಯೋದಲ್ಲಿ ಕೆಲವು ಕಾಲೇಜುಗಳ ಮಾರ್ಕ್ ರೌಂಡ್ ಅಲಾಟ್ಮೆಂಟ್ CET 2023 ಕನ್ಸಿಡರ್ ಮಾಡಿದ್ದೆ. 4 ಬ್ರ್ಯಾಂಚ್ದು CS, EC, EEE, ಮೆಕ್ಯಾನಿಕಲ್. ತುಂಬ ಜನ ಕೇಳ್ತಿದ್ರಿ ಬೇರೆ ಬ್ರಾಂಚಸ್ಗೂ ಮಾಡಿ ಅಂತ. ಇದನ್ನು ರೆಫರೆನ್ಸ್ ಆಗಿ ಇಟ್ಕೊಳ್ಳಿ, ಇದಕ್ಕಿಂತ ಕಡಿಮೆ ಇದ್ದೇ ಇರುತ್ತೆ. CS ಆ್ಯಂಡ್ ಅಲೈಡ್ ಬ್ರಾಂಚಸ್ ಇದಕ್ಕಿಂತ ಕಡಿಮೆ ಇರುತ್ತೆ. ಟೆಲಿಕಮ್ಯುನಿಕೇಷನ್ನು ECಗಿಂತ ಕಡಿಮೆ ಇರುತ್ತೆ. ಎಲೆಕ್ಟ್ರಿಕಲ್ಲು, ಮೆಕ್ಯಾನಿಕಲ್ಲು, ಸಿವಿಲ್ ಸಹ ನೀವು ಗೆಸ್ ಮಾಡಬಹುದು. ಆಮೇಲೆ ದಿಸ್ ಈಸ್ ಫಾರ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್. ಬೇರೆ ಕ್ಯಾಟಗರೀಸ್ ಮಾಡಿ ಸರ್ ಅಂತ ಹೇಳ್ತಿದ್ರಿ. ಖಂಡಿತ ನಿಮಗೆ ಜನರಲ್ ಮೆರಿಟಲ್ಲಿ ಕಟ್ ಆಫ್ ಇದ್ದರೆ ನಿಮ್ಮ ಕ್ಯಾಟಗರಿಗೆ ಇದಕ್ಕಿಂತ ಕಡಿಮೆ ಇರುತ್ತೆ, ಖಂಡಿತ ಸಿಗುತ್ತೆ ಅಂತ ಅನ್ನೋ ನಂಬಿಕೆ ಅಂತೂ ನಿಮಗೆ ಬಂದೇ ಬರುತ್ತೆ. ಆಮೇಲೆ ಇದು ಮಾರ್ಕ್ ರೌಂಡ್ ಆಗಿರೋದ್ರಿಂದ ನೆಕ್ಸ್ಟ್ ಈ ವರ್ಷದ ಸೆಕೆಂಡ್ ಎಕ್ಸ್ಟೆಂಡೆಡ್ ಕಟ್ ಆಫ್ ಸೇಮ್ ಇದೇ ಇರಬಹುದು. ಸೊ ಹಾಗಾಗಿ ಇಲ್ಲಿರೋ ರ್ಯಾಂಕ್ಸ್ನ ನೀವು ಒಂದು ಸೇಫ್ ರ್ಯಾಂಕ್ ಅನ್ಕೋಬೋದು. ಸೇಫ್ ಅಂದರೆ ಖಂಡಿತ ನನಗೆ ಈ ಕಾಲೇಜಲ್ಲಿ ಏನು ಹಾಕಿದರೆ ಸಿಗುವ ಸಾಧ್ಯತೆ ಇದೆ ಅಂತ. ಸೊ ತುಂಬ ಹೆಚ್ಚು ಕಡಿಮೆ ಅಂದರೆ 10-15% ಎವ್ರಿ ಇಯರ್ ಚೇಂಜ್ ಆಗೇ ಆಗುತ್ತೆ. ಬಟ್ ಇದು ಮಾರ್ಕ್ ರೌಂಡ್ ಅಲಾಟ್ಮೆಂಟ್ ಆಗಿರೋದ್ರಿಂದ ಇದೊಂದು ಸೇಫ್ ಸ್ಕೋರ್. ಇದಕ್ಕಿಂತ ಕಡಿಮೆ ಆಗಬಹುದು ಕಟ್ ಆಫ್, ಇಲ್ಲ ಅಂತೇನೂ ಇಲ್ಲ. ಬಟ್ ಈ ರ್ಯಾಂಕಿಗೆ ಖಂಡಿತ ಸಿಗುವ ಸಾಧ್ಯತೆ ಇದೆ ಅಂತ ನಾವು ನಂಬ್ಕೋಬಹುದು. ಇದೆಲ್ಲ ನಂಬಿಕೆ ಮೇಲೆ ನಡೆಯೋ ಅಷ್ಟೇ. ಟಿಲ್ ಯು ಗೆಟ್ ರಿಯಲ್ ಅಲಾಟ್ಮೆಂಟ್ ಇದೆಲ್ಲ ಪ್ರಿಡಿಕ್ಷನ್ನು, ಒಂದು ನಂಬಿಕೆ ಅಷ್ಟೇ. ಸೊ ಫಸ್ಟ್ ಹಾಫಲ್ಲಿ ಒಂದಷ್ಟು ಕಾಲೇಜುಗಳು ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಐ ಹ್ಯಾವ್ ಕನ್ಸಿಡರ್ ಕಂಪ್ಯೂಟರ್ ಸೈನ್ಸ್ ಅಪ್ ಟು 50,000. ಅಲ್ಲಿ ಎಲ್ಲ ಈ ಲಿಸ್ಟಲ್ಲಿರೋ ಎಲ್ಲ ಕಾಲೇಜುಗಳು ಒಳ್ಳೆ ಕಾಲೇಜ್ ಅಂತ ಏನೂ ಇಲ್ಲ. ಒಂದಷ್ಟು ಕಾಲೇಜುಗಳು ಇನ್ಸರ್ಟ್ ಆಗಿವೆ ಮಧ್ಯದಲ್ಲಿ. ಬಟ್ ನಾನು 60,000 ಕಟ್ ಆಫ್ಗೆ ಸ್ಟಾಪ್ ಮಾಡಿದ್ದೀನಿ. EC 80,000ವರೆಗೂ ಹೋಗಿದ್ದೀನಿ. ಎಲೆಕ್ಟ್ರಿಕಲ್ 1 lakhವರೆಗೂ ಹೋಗಿದ್ದೀನಿ. ಮೆಕ್ಯಾನಿಕಲ್ ಆ್ಯಸ್ ಯೂಶುವಲಿ 2 ಲಕ್ಷದವರೆಗೂ ಹೋಗಿದೆ. ಈ ವರ್ಷ 2.25 ಲಕ್ಷ ಬಂದರೂ ನಿಮಗೆ ಮೆಕ್ಯಾನಿಕಲ್ ಈಗ ಈ ಲಿಸ್ಟಲ್ಲಿರೋ ಕಾಲೇಜುಗಳೆಲ್ಲ ಸಿಗುವ ಸಾಧ್ಯತೆ ಇದೆ. ಯಾಕೆ ನಾನು ಕಂಪ್ಯೂಟರ್ ಸೈನ್ಸೇ 50,000ಗೆ, ಎಲೆಕ್ಟ್ರಾನಿಕ್ಸು 80,000ಗೆಲ್ಲ ಸ್ಟಾಪ್ ಮಾಡಿದ್ದೇನೆ ಅಂದರೆ ಸಮಯದ ಅಭಾವದಿಂದ. ನಿನ್ನೆ ವಿಡಿಯೋದಲ್ಲಿ ಅಷ್ಟೇ ಒಂದು 10-15 ಕಾಲೇಜ್ ಕನ್ಸಿಡರ್ ಮಾಡ್ಕೊಂಡಿದ್ದೆ. ಯಾಕೆಂದರೆ ಈ ಡೇಟಾ ಎಲ್ಲ ಕಂಪೈಲ್ ಮಾಡಬೇಕಂದ್ರೆ ನನಗೂ ಸ್ವಲ್ಪ ಸಮಯ ಬೇಕು. ಸೊ ಈ ಸಮಯದ ಅಭಾವದಿಂದ ಎಷ್ಟಾಗುತ್ತೋ ಅಷ್ಟು ಮಾತ್ರ ಮಾಡ್ತಿದ್ದೀನಿ. ಸೊ ಕ್ಯಾಟಗರಿ ವೈಸು ಬೇರೆ ಅದು ಇದು ಮಾಡಲಿಕ್ಕೆ ಸಮಯ ಸಿಕ್ಕಾಗ ಖಂಡಿತ ಮಾಡ್ತೀನಿ, ಇಲ್ಲಾಂದರೆ ಏನೂ ಮಾಡಲಿಕ್ಕಾಗಲ್ಲ. ಆಮೇಲೆ ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಿದ್ರು, ಅಗ್ರಿಕಲ್ಚರ್ AG/BSc ಬಗ್ಗೆ ಕೇಳ್ತಿದ್ರು, ಮತ್ತು ಆಯುರ್ವೇದ ಕೇಳ್ತಿದ್ರು, ವೆಟರ್ನರಿ ಸೈನ್ಸಸ್ ಕೇಳ್ತಿದ್ರು. ನನಗೆ ನಾಲೆಡ್ಜ್ ಇರೋದು ಇಂಜಿನಿಯರಿಂಗ್ ಕಾಲೇಜಸ್ ಬಗ್ಗೆ, ಆಮೇಲೆ ಒಂದಷ್ಟು ನಾಲೆಡ್ಜು ಮೆಡಿಕಲ್ ಕೌನ್ಸಿಲಿಂಗ್ ಬಗ್ಗೆ. ಯಾಕೆಂದರೆ ಮೆಡಿಕಲ್ ಕೌನ್ಸಿಲಿಂಗ್ ನಾನು ಪರ್ಸನಲಿ ಇನ್ವಾಲ್ವ್ ಆಗಿದ್ದೆ, ಹಾಗಾಗಿ ಮೆಡಿಕಲ್ ಕೌನ್ಸಿಲಿಂಗ್ ಬಗ್ಗೆ ಗೊತ್ತು. ಇಂಜಿನಿಯರಿಂಗ್ ಫೀಲ್ಡಲ್ಲೇ ನಾನು ಇರೋದ್ರಿಂದ ಇಂಜಿನಿಯರಿಂಗ್ ಕಾಲೇಜಸ್ ಬಗ್ಗೆ ಗೊತ್ತು. ಫಾರ್ಮಸಿ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ವೆಟರ್ನರಿ ಆಗಿರ್ಬೋದು, ಬೇರೆ ಅದರ್ ಕೋರ್ಸಸ್ ಆಯುರ್ವೇದ ಬಗ್ಗೆ ಅಷ್ಟೊಂದು ನನಗೆ ಐಡಿಯಾ ಇಲ್ಲ. ಈವನ್ ಡೆಂಟಲ್ ಬಗ್ಗೆ ಸ್ವಲ್ಪ ಐಡಿಯಾ, ಬಟ್ ತುಂಬ ಐಡಿಯಾ ಇಲ್ಲ. ನಿಮಗೆ ಕೌನ್ಸಿಲಿಂಗ್ ಮಾಡೋಷ್ಟು, ನಿಮಗೆ ಸಲಹೆ ಕೊಡೋಷ್ಟು ಇಲ್ಲ. ನನಗೆ ಇಂಜಿನಿಯರಿಂಗಲ್ಲೇ ನಿಮ್ಗೆ ಏನಾದ್ರು ಸಲಹೆ ಕೊಡಬೇಕು ಅಂದರೆ ನನಗೆ ತುಂಬ ಅಳುಕು ಭಾವನೆ ಇರುತ್ತೆ. ನಾನೇನೋ ಹೇಳ್ತೀನಿ, ನನ್ನ ಪ್ರಕಾರ ಅದು ಸರಿ ಅನಿಸುತ್ತೆ. ಯಾಕೆಂದರೆ ಒಬ್ಬೊಬ್ರಿಗೆ ಒಂದೊಂದು ಭಾವನೆ ಇರುತ್ತೆ. ಯಾವುದೋ ಒಂದು ಕಾಲೇಜ್ ಚೆನ್ನಾಗಿದೆ ಅಂತೀನಿ, ಇನ್ನೊಬ್ರಿಗೆ ಚೆನ್ನಾಗಿಲ್ಲ ಅನಿಸುತ್ತೆ. ಒಂದು ಬ್ರಾಂಚ್ ಚೆನ್ನಾಗಿದೆ ಅನಿಸುತ್ತೆ, ಇನ್ನೊಬ್ರಿಗೆ ಚೆನ್ನಾಗಿಲ್ಲ ಅನಿಸುತ್ತೆ. ನಾನು ಗಿವ್ ಪ್ರಿಫರೆನ್ಸ್ ಟು ಕಾಲೇಜ್ ಅಂತೀನಿ, ಕೆಲವರು ದೇ ವಾಂಟ್ ಟು ಗಿವ್ ಪ್ರಿಫರೆನ್ಸ್ ಟು ದ ಕೋರ್ಸ್. ಅದು ನಿಮ್ಮ ಇಷ್ಟ, ಇದು ನನ್ನ ಸಲಹೆ ಅಷ್ಟೇ. ನೀವು ಸಲಹೆಯನ್ನು ತಗೋಬೋದು, ತಗೊಳ್ದೇನೂ ಇರಬಹುದು. ಹಾಗಾಗಿ ನನಗೆ ಮನಸ್ಸಲ್ಲಿ ಅಳುಕಿರುತ್ತೆ, ಏನಾಗುತ್ತೋ ಇವರು ನಾನು ಹೇಳಿದ್ದೀನಿ ಈ ಕಾಲೇಜ್ ಚೆನ್ನಾಗಿದೆ, ಆ ಕಾಲೇಜ್ ಇನ್ನೂ ಕೆಳಗಡೆ ಹಾಕ್ಕೊಳ್ಳಿ, ಈ ಕಾಲೇಜ್ ಹೈಯರ್ ಪ್ರಯಾರಿಟಿ ಹಾಕ್ಕೊಳ್ಳಿ ಅಂತ. ಅವರವರ ಅನುಕೂಲಕ್ಕೆ ಹಾಗಾಗುತ್ತೆ. ನಾನು ಏನೇ ಸಲಹೆ ಕೊಟ್ಟರೆ ಅದು ನನ್ನ ಪರ್ಸನಲ್ ಒಪಿನಿಯನ್ನು, ಅದನ್ನೇ ಫಾಲೋ ಮಾಡಬೇಕು ಅಂತ ಏನೂ ಇಲ್ಲ. ಇದು ನಿಮ್ಮ ಮನಸ್ಸಿನಲ್ಲಿರಲಿ. ನೀವೇ ಒಂದಷ್ಟು ರಿಸರ್ಚ್ ಮಾಡಿ, ಸಂಶೋಧನೆ ಮಾಡಿ ಕನ್ಕ್ಲೂಷನ್ಗೆ ಬರಬೇಕಾಗುತ್ತೆ. ನೀವೆಲ್ಲ ಬುದ್ಧಿವಂತರಿದ್ದೀರಾ, ಸೊ ಒಂದಷ್ಟು ಸಂಶೋಧನೆ ಮಾಡಿ. ನಮ್ಮ ಹತ್ರ ಸಲಹೆ ತಗೋಬಾರ್ದು ಅಂತಿಲ್ಲ, ಬಟ್ ಡಿಸಿಷನ್ ಶುಡ್ ಬಿ ಯುವರ್ಸ್. ಟೇಕ್ ಇನ್ಪುಟ್ಸ್ ಫ್ರಮ್ ಆಲ್ ಸೈಡ್ಸ್. ಎಲ್ಲರ ಹತ್ರನೂ ಇನ್ಪುಟ್ಸ್ ತಗೊಳ್ಳಿ, ಕನ್ಸಾಲಿಡೇಟ್ ಮಾಡಿ ನೀವು ಒಂದು ಕನ್ಕ್ಲೂಷನ್ಗೆ ಬನ್ನಿ. ಸೊ ಫಸ್ಟ್ ಹಾಫಲ್ಲಿ ಒಂದಷ್ಟು ಕಾಲೇಜಸ್ಸು, ನನ್ನ ಪ್ರಕಾರ ಒಂದು ಮೋರ್ ದೆನ್ 100 ಕಾಲೇಜಸ್ ಇದೆ. ಅದರ ಬಗ್ಗೆ ಡಿಸ್ಕಸ್ ಮಾಡೋಣ ಮಾರ್ಕ್ ಕಟ್ ಆಫ್ದು. ಸೆಕೆಂಡ್ ಹಾಫಲ್ಲಿ ಒಂದು ಸ್ಟೋರಿ ಹೇಳ್ತೀನಿ, ಇಂಟ್ರೆಸ್ಟ್ ಇದ್ದರೆ ಕೇಳಿಸ್ಕೊಳ್ಳಿ. ಗೊತ್ತಿರುತ್ತೆ ನಿಮಗೆ ಆ ಸ್ಟೋರಿನೂ, ಬಟ್ ನನಗೆ ಈ ಮಾರ್ಕ್ ಕಟ್ ಆಫ್ಗಿಂತ ಆ ಸ್ಟೋರಿ ಬಗ್ಗೆನೇ ತುಂಬ ಇಂಟ್ರೆಸ್ಟು. ಯಾಕೆ ಸ್ಟೋರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂದರೆ, ಮೊದಲೆಲ್ಲ ಹಳೆ ಕಾಲದಲ್ಲೆಲ್ಲ ಅಜ್ಜಿ ತಾತಂದ್ರೆಲ್ಲ ಮೊಮ್ಮಕ್ಕಳಿಗೆ ಕತೆ ಹೇಳ್ತಿದ್ರು. ಯಾಕಂದರೆ ಅವ್ರ ಅಪ್ಪ ಅಮ್ಮಂದರು ದುಡಿಯೋದ್ರಲ್ಲಿ ಬ್ಯುಸಿ ಇರ್ತಿದ್ರು. ಈಗಿನ ಕಾಲದಲ್ಲಿ ಅಜ್ಜಿ ತಾತಂದ್ರೆ ಮನೇಲಿ ಇದ್ದಾರಲ್ಲೋ ಗೊತ್ತಿಲ್ಲ, ಇದ್ರೂ ಅವರು ನಿಮ್ಮ ಥರನೇ ಇಲ್ಲ, ಮಕ್ಕಳು ಬ್ಯುಸಿಯಾಗಿರ್ತಾರೆ. ಮಕ್ಕಳು ಮೊಬೈಲ್ ಇಟ್ಕೊಂಡು ರೀಲ್ಸು, ಶಾರ್ಟ್ಸು, ಅದು ಏನೇನೋ ನೋಡಿಕೊಂಡು ಪಾಪ ಬಿಡುವೇ ಇರೋದಿಲ್ಲ. ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಅಂತ. ಹಾಗಾಗಿ ಕತೆಗಳ ಬಗ್ಗೆ ಯಾರಿಗೂ ಗೊತ್ತಿರಲ್ಲ. ಹಾಗಾಗಿ ಸ್ವಲ್ಪ ಕತೆ ಹೇಳ್ತೀನಿ. ಈ ಕತೆ ನಿಮ್ಮ ಜೀವನಕ್ಕೆ ಅಪ್ಲೈ ಆಗುತ್ತೆ, ಅರ್ಥ ಮಾಡಿಕೊಂಡ್ರೆ ನಿಮ್ಮ ಸ್ಟಡೀಸ್ಗೂ ಅಪ್ಲೈ ಆಗುತ್ತೆ. ಇದು ಪೇರೆಂಟ್ಸ್ಗೂ ಅಪ್ಲೈ ಆಗುತ್ತೆ, ಸ್ಟೂಡೆಂಟ್ಸ್ಗೂ ಅಪ್ಲೈ ಆಗುತ್ತೆ, ಎಲ್ರಿಗೂ ಅಪ್ಲೈ ಆಗುತ್ತೆ. ನನಗೆ ತುಂಬ ಇಷ್ಟ, ಹಾಗೆ ನಿಮಗೂ ಇಷ್ಟ ಆಗಬಹುದು ಅಂತ ಹೇಳ್ತಾ ಇದ್ದೀನಿ. ಇಷ್ಟ ಆಗಲಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ.
ನೋಡೋಣ, ಈಗ ಸ್ಟಾರ್ಟ್ ಮಾಡೋಣ ವಿಡಿಯೋ ವಿತ್ ಆ್ಯಸ್ ಯೂಶುವಲ್ RV ಕಾಲೇಜ್ ಆಫ್ ಇಂಜಿನಿಯರಿಂಗ್. RVಯಲ್ಲಿ ಮಾರ್ಕಲ್ಲಿ ನಿನ್ನೇನು ಮಾತಾಡಿದ್ವಿ. 237, ಎಲೆಕ್ಟ್ರಾನಿಕ್ಸ್ 801, EEE 2000, ಮೆಕ್ಯಾನಿಕಲ್ 5000, BMS CS 800, ECE 3000, ಮೆಕ್ಯಾನಿಕಲ್ 30,000, PS ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್ 1000 CS 3,500, ECE 7,000, EEE 29,000 ಮೆಕ್ಯಾನಿಕಲ್. MS ರಾಮಯ್ಯದಲ್ಲಿ 1,000 CS, 3,000 ECE, 8,000 EEE, 27,000 ಮೆಕ್ಯಾನಿಕಲ್. SJCE 1,700 ಕಂಪ್ಯೂಟರ್ ಸೈನ್ಸು, 5,400 ಎಲೆಕ್ಟ್ರಾನಿಕ್ಸು, 18,000 EEE, 49,000 ಮೆಕ್ಯಾನಿಕಲ್. UVCE 2,290 CS, 7,000 ECE, 19,000 EEE, 57,000 ಮೆಕ್ಯಾನಿಕಲ್. ಮತ್ತು JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಸೇಮ್ SJCE 3,000 CS, 6,900 ECE, 64,000 ಮೆಕ್ಯಾನಿಕಲ್. ದಯಾನ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 3,300 CS, 9,300 ECE, 26,000 EEE, 53,000 ಮೆಕ್ಯಾನಿಕಲ್. PS ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ ಕ್ಯಾಂಪಸ್, ಇದು ಬೇರೆ ಕಡೆ ಕ್ಯಾಂಪಸ್ ಇದೆ, ಬಟ್ ಇದರ ಮ್ಯಾನೇಜ್ಮೆಂಟ್ ಒಂದೇ, ದೊರೆಸ್ವಾಮಿ ಮತ್ತು ಜವಾಹರ್ ಅವರು ತಂದೆ ಮಗ ನಡೆಸ್ತಾ ಇರೋವಂಥದ್ದು. ಸೊ ದೇ ವಾಂಟ್ ಟು ಮೇಂಟೈನ್ ದ ಕ್ವಾಲಿಟಿ ವೆದರ್ ಇಟ್ ಇಸ್ ರಿಂಗ್ ರೋಡ್ ಕ್ಯಾಂಪಸ್ ಆರ್ EC ಕ್ಯಾಂಪಸ್, ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್. ತಲೆ ಕೆಡಿಸ್ಕೋಬೇಡಿ, ರಿಕ್ರೂಟ್ಮೆಂಟ್ ಆಗ್ತಾ ಇದೆ. ಈ ವರ್ಷ ಅಂತೂ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ತುಂಬ ಚೆನ್ನಾಗಿ ಆಗ್ತಾ ಇದೆ. ಇವರು ಹೊಸ ಮೆಡಿಕಲ್ ಕಾಲೇಜ್ ಸಹ ಓಪನ್ ಮಾಡ್ತಿದ್ದಾರೆ. ಅವರು ಸಂಸ್ಥೆನ ಬೆಳೆಸಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ನೀವೇ ಅಲ್ಲ, ಅವ್ರಿಗೆ ಎಲ್ಲ ಹುಡುಗರ ಬಗ್ಗೆಯೂ ಇಂಟ್ರೆಸ್ಟ್ ಇರುತ್ತೆ. ಹಾಗಾಗಿ ದೇರ್ ಇಸ್ ನೋ ಡಿಫ್ರೆನ್ಷಿಯೇಷನ್ ಬಿಟ್ವೀನ್ ರಿಂಗ್ ರೋಡ್ ಕ್ಯಾಂಪಸ್ ಆ್ಯಂಡ್ EC ಕ್ಯಾಂಪಸ್. ರಿಂಗ್ ರೋಡ್ ಕ್ಯಾಂಪಸಲ್ಲಿ ಯಾಕೆ ತುಂಬ ಚೆನ್ನಾಗಿ ಕಟ್ ಆಫ್ ಇರುತ್ತೆ ಅಂದರೆ ಹಾರ್ಟ್ ಆಫ್ ದ ಸಿಟಿಯಲ್ಲಿದೆ. ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ಸು ಸ್ವಲ್ಪ ದೂರ ಇದೆ, ಹೋಗ್ತಾ ಹೋಗ್ತಾ ಹೊಸೂರಿಗೆ ಹೊಟ್ಟೋಗ್ಬಿಡ್ತೀರ ನೀವು. ಹಾಗಾಗಿ ಒಂದಷ್ಟು ಜನ ಹೆಣ್ಮಕ್ಳನ್ನ ಕಳ್ಸೋಕ್ಕೆ ಪೇರೆಂಟ್ಸ್ ಇಷ್ಟಪಡಲ್ಲ, ಇಲ್ಲೇ ಮನೆ ಹತ್ರ ಇರಲಿ ಅಂದ್ಬಿಟ್ಟು PS ಕಳಿಸ್ತಾರೆ. ಹಾಗಾಗಿ ಅದರ ಕಟ್ ಆಫ್ ಚೆನ್ನಾಗಿರುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಸಿಟಿ ಸೆಂಟ್ರಲ್ ಇರೋದು, ಹಾರ್ಟ್ ಆಫ್ ದ ಸಿಟಿಯಲ್ಲಿರೋ ಕಟ್ ಆಫ್ ತುಂಬ ಚೆನ್ನಾಗಿರ್ತವೆ. ಅದರ ಕಾಲೇಜ್ ಇಸ್ ಗುಡ್ ಆರ್ ಬ್ಯಾಡ್. ಹೋಗ್ತಾ ಹೋಗ್ತಾ ಊರಿಂದ ಆಚೆ ಇರೋವಂಥ ಕಾಲೇಜ್ ಚೆನ್ನಾಗಿದ್ದರೂ ಕಟ್ ಆಫ್ ಡ್ರಾಪ್ ಆಗಿರುತ್ತೆ. ಯಾಕೆ ಅಂದರೆ ಅಲ್ಲಿ ಹುಡುಗಿರು ಜಾಸ್ತಿ ಹೋಗಲ್ಲ, ಮನೆ ಪಕ್ಕನೇ ಸೇರ್ಸೋಕ್ಕೆ ಇಷ್ಟಪಡ್ತಾರೆ ಪೇರೆಂಟ್ಸು. ಹುಡುಗಿರಿಲ್ಲ ಅಂದಾಗ ರಿಸಲ್ಟ್ಸ್ ಕಡಿಮೆ ಆಗುತ್ತೆ. ರಿಸಲ್ಟ್ಸ್ ಕಡಿಮೆ ಆಯಿತು ಅಂದರೆ ಪ್ಲೇಸ್ಮೆಂಟ್ಸ್ ಕಡಿಮೆ ಆಗುತ್ತೆ. ವೆರಿ ಸಿಂಪಲ್. ಹುಡುಗಿಯರು ನೋಡ್ಕೊಳ್ಳಿ, ಫಾರ್ ಎಕ್ಸಾಂಪಲ್ BNMIT ಹಾರ್ಟ್ ಆಫ್ ದ ಸಿಟಿ ಬನಶಂಕರಿಲಿದೆ. ಅಕ್ಕಪಕ್ಕ ಮನೆ ಇರುತ್ತೆ. ಅಲ್ಲಿ ಫ್ಯಾಕಲ್ಟಿನೂ ಲೇಡೀಸ್ ಇದ್ದಾರೆ, ಹೆಣ್ಮಕ್ಳು ಜಾಸ್ತಿ ಅಲ್ಲಿ ಓದ್ತಿರ್ತಾರೆ. ರಿಸಲ್ಟ್ಸ್ ಚೆನ್ನಾಗಿ ಬರುತ್ತೆ. ರಿಸಲ್ಟ್ ಚೆನ್ನಾಗಿ ಬಂತು ಅಂದರೆ ಇಂಡಸ್ಟ್ರಿಗೆ ನಂಬಿಕೆ ಬರುತ್ತೆ ಕಾಲೇಜ್ ಮೇಲೆ, ಪ್ಲೇಸ್ಮೆಂಟ್ಸ್ ಚೆನ್ನಾಗುತ್ತೆ ಅಷ್ಟೇ. ಆಚೆ ಆದರೆ ಹೆಣ್ಮಕ್ಳು ಹೋಗಲ್ಲ, ಲೇಡಿ ಫ್ಯಾಕಲ್ಟೀಸ್ ಹೋಗೋದಿಲ್ಲ ಅಲ್ಲಿ. ಹಾಗಾಗಿ ಅದು ಸ್ವಲ್ಪ ಸ್ಟ್ಯಾಂಡರ್ಡ್ ಕಡಿಮೆ ಆಗುತ್ತೆ. ಅಷ್ಟು ಬಿಟ್ಟರೆ ಏನೇನು ಕಾಲೇಜುಗಳಿಗೆ ಅಷ್ಟೊಂದು ಡಿಫರೆನ್ಸ್ ಇರೋದಿಲ್ಲ. KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ 4,000 ಕಂಪ್ಯೂಟರ್ ಸೈನ್ಸು, 9,000 ECE, 18,000 EEE, 54,000 ಮೆಕ್ಯಾನಿಕಲ್ಲು. PS ಎಲೆಕ್ಟ್ರಾನಿಕ್ ಸಿಟಿದು 3,800 CS, 6,900 ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್. ಈ ಟಾಪಲ್ಲಿರೋ ಕಾಲೇಜ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗ್ಬಿಡಿ, ಕಣ್ಣು ಮುಚ್ಕೊಂಡು ಸೇರ್ಕೋತಾ ಇರಿ ಸಿಕ್ಕರೆ. ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 4,000 CS, 10,000 ಎಲೆಕ್ಟ್ರಾನಿಕ್ಸು, 26,000 EEE, 74,000 ಮೆಕ್ಯಾನಿಕಲ್. BMS IT 4,000 CS, 11,000 ECE, 31,000 EEE, 68,000 ಮೆಕ್ಯಾನಿಕಲ್. ಸಿದ್ಧಗಂಗಾ ತುಮಕೂರು 5,000 ಕಂಪ್ಯೂಟರ್ ಸೈನ್ಸು, 11,000 ಎಲೆಕ್ಟ್ರಾನಿಕ್ಸು, 21,000 EEE, 73,000 ಮೆಕ್ಯಾನಿಕಲ್. RV ITM 6,700 ಕಂಪ್ಯೂಟರ್ ಸೈನ್ಸು, 12,000 ECE. ನಿಟ್ಟೆ ಮೀನಾಕ್ಷಿ 6,800 CS, 14,000 ECE, 34,000 EEE, 77,000 ಮೆಕ್ಯಾನಿಕಲ್. RNS IT 7,300 CS, 17,000 ECE, 42,000 EEE, 1,22,000 ಮೆಕ್ಯಾನಿಕಲ್. ಡಾಕ್ಟರ್ ಅಂಬೇಡ್ಕರ್ 7,748 ಕಂಪ್ಯೂಟರ್ ಸೈನ್ಸು, 19,000 ಎಲೆಕ್ಟ್ರಾನಿಕ್ಸು, 36,000 EEE, 1,00,000 ದಾಟಿತ್ತು ಮೆಕ್ಯಾನಿಕಲ್. BNMIT ಇಷ್ಟೊತ್ತು ಇದ್ರ ಬಗ್ಗೆನೇ ಹೇಳ್ತಾ ಇದ್ದಿದ್ದು. 7,921 CS, 17,000 ECE, 40,000 EEE, 1,21,000 ಮೆಕ್ಯಾನಿಕಲ್. ಸರ್ MVITಯಲ್ಲಿ 8,500 ಕಂಪ್ಯೂಟರ್ ಸೈನ್ಸು, ಕಂಪ್ಯೂಟರ್ ಫ್ರೆಂಡ್ಲಿ ಟೆಕ್ ಸೇವಿ ಅಲ್ಲ ನಾನು, ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ತುಂಬ ವೀಡಿಯೋಸಲ್ಲಿ ನಾನೆಲ್ಲ ರಾ ವೀಡಿಯೋಸನ್ನೇ, ಯಾವುದನ್ನು ಎಡಿಟಿಂಗು ಮಾಡೋದಿಲ್ಲ, ನಾಯ್ಸ್ ಕ್ಯಾನ್ಸಲೇಷನ್ ಏನಿಲ್ಲ, ಹೇಗಿರುತ್ತೋ ಹಾಗೆ ಕೊಡ್ತಾ ಇರ್ತೀನಿ. ಸುಮ್ಮನೆ ಅತಿಯಾಗ ಮೇಕಪ್ ಏನು ಮಾಡಲಿಕ್ಕೆ ಹೋಗೋದಿಲ್ಲ. ನನ್ನ ವೀಡಿಯೋಸಲ್ಲಿ ನಾಯಿ ಬೋಗಲ್ತಿರುತ್ತೆ, ಇಲ್ಲ ತರಕಾರಿಯನ್ನು ಬೆಂಡೆಕಾಯಿ ಬದನೆಕಾಯಿ ಅಂತ ಮಾರ್ತಿರ್ತಾನೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸರ್ MVIT 8,000 CS, 16,000 ECE, 46,000 EEE, 1,00,000 ಮೆಕ್ಯಾನಿಕಲ್. KLS ಗೋಗ್ಟೆ 8,000 CS, 17,000 ECE, 31,000 EEE, 84,000 ಮೆಕ್ಯಾನಿಕಲ್. ಗೌರ್ನಮೆಂಟ್ SKSGT, ಯಾರಾದರೂ ಫೈನಾನ್ಷಿಯಲಿ ಮನೇಲಿ ಪ್ರಾಬ್ಲಮ್ ಇದ್ದರೆ, ಫೀಸ್ ಕಟ್ಟೋಕ್ಕೆ ಪ್ರಾಬ್ಲಮ್ ಇದ್ದರೆ ಗೌರ್ಮೆಂಟ್ ಕಾಲೇಜಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬೆಂಗಳೂರಲ್ಲಿ ಇರೋರ ಸುತ್ತಮುತ್ತ ಇರೋರಾದರೆ ಗೌರ್ಮೆಂಟ್ SKSGTಗೆ ಹೋಗಿ 9,000 ಕಂಪ್ಯೂಟರ್ ಸೈನ್ಸು, 25,000 ಎಲೆಕ್ಟ್ರಾನಿಕ್ಸು. ನ್ಯೂ ಹರೈಝಾನ್ 9,000 ಕಂಪ್ಯೂಟರ್ ಸೈನ್ಸು, 18,000 ಎಲೆಕ್ಟ್ರಾನಿಕ್ಸು, 48,000
ಎಲೆಕ್ಟ್ರಿಕಲ್ಲು 1,00,000 ದಾಟಿತ್ತು. ಮೆಕ್ಯಾನಿಕಲ್. SDM ಧಾರವಾಡ 9,000 ಕಂಪ್ಯೂಟರ್ ಸೈನ್ಸ್, 14,000 ಎಲೆಕ್ಟ್ರಾನಿಕ್ಸ್, 30,000 ಟ್ರಿಪಲ್ ಇ, 89,000 ಮೆಕ್ಯಾನಿಕಲ್. MS ರಾಮಯ್ಯ ಯೂನಿವರ್ಸಿಟಿ 10,000 ಬಂದರೆ ಕಂಪ್ಯೂಟರ್ ಸೈನ್ಸು, 12,000 ಒಳಗಡೆ ಬಂದರೆ ಎಲೆಕ್ಟ್ರಾನಿಕ್ಸು, 34,000 ಬಂದರೆ ಟ್ರಿಪಲ್ ಇ, 74,000 ಬಂದರೆ ಮೆಕ್ಯಾನಿಕಲ್. ಮೈಸೂರಿನ ಥರ್ಡ್ ಟಾಪ್ ಕಾಲೇಜ್ ವಿದ್ಯಾವರ್ಧಕ 10,000 ಕಂಪ್ಯೂಟರ್ ಸೈನ್ಸು, 19,000 ಎಲೆಕ್ಟ್ರಾನಿಕ್ಸು, 27,000 ಎಲೆಕ್ಟ್ರಿಕಲ್ಲು, 84,000 ಮೆಕ್ಯಾನಿಕಲ್. JSS ಅಕಾಡೆಮಿ ಆಫ್ ಟೆಕ್ನಾಲಜಿ ಇದು ಅಟಾನಮಸ್ ಕಾಲೇಜ್ ಅಲ್ಲ, ಅಫಿಲಿಯೇಟೆಡ್ ಟು VTU, ದೇ ಫಾಲೋ VTU ಕರಿಕ್ಯುಲಮ್. 10,000 ಕಂಪ್ಯೂಟರ್ ಸೈನ್ಸು, 23,000 ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಕಲ್ ಇಲ್ಲ ಇಲ್ಲಿ, ಮೆಕ್ಯಾನಿಕಲ್ಲು 1,38,000 ಬಂದರೂ ಸಿಕ್ಕಿದೆ. CMRIT 10,000 ಕಂಪ್ಯೂಟರ್ ಸೈನ್ಸು, 24,000 ಎಲೆಕ್ಟ್ರಾನಿಕ್ಸ್. ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೊದಲು ಬಂದಿತ್ತು, ಈಗಲೂ ಮತ್ತೆ ಬರ್ತಿದೆ, ಇದು ಅನ್ಏಡೆಡ್. ಇದು 10,000 ಕಂಪ್ಯೂಟರ್ ಸೈನ್ಸು, 20,000 ಎಲೆಕ್ಟ್ರಾನಿಕ್ಸ್. ದಯಾನ್ ಸಾಗರ್ ಅಕಾಡೆಮಿ DS ATM 13,000 ಕಂಪ್ಯೂಟರ್ ಸೈನ್ಸು, 23,000 ಎಲೆಕ್ಟ್ರಾನಿಕ್ಸು, 47,000 ಟ್ರಿಪಲ್ ಇ, 1,00,000 ದಾಟಿತ್ತು ಮೆಕ್ಯಾನಿಕಲ್. ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಏಡೆಡ್ ಕಾಲೇಜು ಹಾಸನ್ದು 13,000 ಕಂಪ್ಯೂಟರ್ ಸೈನ್ಸು, 27,000 ಎಲೆಕ್ಟ್ರಾನಿಕ್ಸ್, 57,000 ಟ್ರಿಪಲ್ ಇ. ಸಹ್ಯಾದ್ರಿ ಕಾಲೇಜು ಮಂಗಳೂರು 13,000 ಕಂಪ್ಯೂಟರ್ ಸೈನ್ಸು, 31,000 ಎಲೆಕ್ಟ್ರಾನಿಕ್ಸು, ಮೆಕ್ಯಾನಿಕಲ್ 1,97,000. ಇನ್ನೊಂದು ಏಡೆಡ್ ಕಾಲೇಜು ಮಂಡ್ಯದಲ್ಲಿರೋದು ಹಳೆ ಕಾಲೇಜು PS ಕಾಲೇಜು 13,000 ಕಂಪ್ಯೂಟರ್ ಸೈನ್ಸು, 26,000 ಎಲೆಕ್ಟ್ರಾನಿಕ್ಸು, 44,000 ಟ್ರಿಪಲ್ ಇ. ಬಸವೇಶ್ವರ ಬಾಗಲಕೋಟೆ ಯಾರೊಬ್ಬರು ಸಬ್ಸ್ಕ್ರೈಬರ್ ಪಾಪ ತುಂಬ ಸರಿ ಕ್ವಶನ್ಸ್ ಕೇಳಿದರು, ಸಾರಿ ಬಿಕಾಸ್ ಆಫ್ ಒನ್ಸ್ ಅಗೇನ್ ಟೈಮ್ ಕನ್ಸ್ಟೆಂಟ್, ತುಂಬ ಜನಕ್ಕೆ ರಿಪ್ಲೈ ಮಾಡೋಕ್ಕಾಗಲ್ಲ. ನಾನು ಫ್ರೀ ಇರೋ ಟೈಮಲ್ಲಿ ಮಾತ್ರ ಮಾಡಿರ್ತೀನಿ, ಅಂದರೆ ಈ ಟೈಮಲ್ಲಿ ಸಂಜೆ ಸ್ವಲ್ಪ ಫ್ರೀ ಇರ್ತೀನಿ, ಬೆಳಗ್ಗೆಯಿಂದ ಆಫೀಸ್ ಅವರ್ಸಲ್ಲೇ ಬಿ ಟೂ ಬ್ಯುಸಿ, ಹಾಗಾಗಿ ನೀವು ಡೇ ಟೈಮಲ್ಲಿ ಮಾಡಿದಾಗ ನನಗೆ ರಿಪ್ಲೈ ಮಾಡೋಕ್ಕಾಗೋದಿಲ್ಲ. ಆಮೇಲೆ ತುಂಬ ಮೆಸೇಜಸ್ ಬಂದಾಗ ಅದು ಕಾಣೋದಿಲ್ಲ, ಹಾಗಾಗಿ ಸೊ ಯಾರಿಗೂ ಮೆಸೇಜ್ ರಿಪ್ಲೈ ಮಾಡಬಾರ್ದು ಅಂತಲೂ ಇಲ್ಲ, ಮಾಡಬೇಕು ಅಂತಲೂ ಇಲ್ಲ. ವೆನೆವರ್ ಐ ಫೀಲ್ ಫ್ರೀ, ನನಗೆ ಸಮಯ ಇದ್ದಾಗ ಖಂಡಿತ ಟ್ರೈ ಮಾಡ್ತೀನಿ. ಬಸವೇಶ್ವರ ಬಾಗಲಕೋಟು ಈಗ ಕಟ್ ಆಫೇ ಮಾತಾಡ್ತಾ ಇದೆ, ಕಾಲೇಜ್ ಚೆನ್ನಾಗಿದೆ ಅಂತ ಅಷ್ಟೇ. ನೀವು ಕಟ್ ಆಫ್ ನೋಡಿ, ನನ್ನೇನು ಕ್ವಶನ್ ಕೇಳೋ ಅಗತ್ಯನೇ ಇಲ್ಲ, ಕೇಳಿ ತೊಂದರೆ ಇಲ್ಲ, ಬಟ್ ಕೇಳೋ ಅಗತ್ಯನೇ ಇಲ್ಲ. ಯಾಕೆಂದರೆ ಕಟ್ ಆಫ್ ಸ್ಪೀಕ್ಸ್ ಇಟ್ಸ್ ಕ್ವಾಲಿಟಿ. 14,000 ಕಂಪ್ಯೂಟರ್ ಸೈನ್ಸು ಡೆಫಿನೆಟ್ಲಿ ಇಟ್ಸ್ ಗುಡ್, 24,000 ಎಲೆಕ್ಟ್ರಾನಿಕ್ಸು ಗುಡ್, 48,000 ಎಲೆಕ್ಟ್ರಾನಿಕ್ಸ್ ಗುಡ್, 2,00,000 ದಾಟಿದೆ ಮೆಕ್ಯಾನಿಕಲ್ಲು, ಏನೂ ಮಾಡಲಿಕ್ಕಾಗಲ್ಲ. ರೇವಾ ಯೂನಿವರ್ಸಿಟಿ 14,000 ಕಂಪ್ಯೂಟರ್ ಸೈನ್ಸು, 26,000 ಎಲೆಕ್ಟ್ರಾನಿಕ್ಸು, 51,000 ಟ್ರಿಪಲ್ ಇ, 99,000 ಮೆಕ್ಯಾನಿಕಲ್. RV ಯೂನಿವರ್ಸಿಟಿ 3ನೇ ಸಂಸ್ಥೆ ಇದು. RVCE, RV ITM, RV ಯೂನಿವರ್ಸಿಟಿ, RVCE ಕ್ಯಾಂಪಸಲ್ಲಿದೆ, ಮೈಸೂರು ರೋಡ್. 14,293 ಕಂಪ್ಯೂಟರ್ ಸೈನ್ಸ್. ಇಲ್ಲಿ ಬೇರೆ ಯಾವುದೂ ಬ್ರ್ಯಾಂಚ್ ಇಲ್ಲ, ಬರೀ ಕಂಪ್ಯೂಟರ್ ಸೈನ್ಸ್ ಇಟ್ಕೊಂಡಿದ್ದಾರೆ. SJB ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೆಂಗೇರಿ, ಉತ್ತರಹಳ್ಳಿ ರಸ್ತೆ, ಮೈಸೂರು ರೋಡ್ ಅಂತಲೇ ಬೇಕಾದ್ರೆ ಅನ್ಕೋಬೋದು. ಕಾಲೇಜ್ ಕೋಡು E115. ಇಲ್ಲಿ ಕಂಪ್ಯೂಟರ್ ಸೈನ್ಸು 14,490ಕ್ಕೆ ನಿಂತಿತ್ತು ಮಾಕಲ್ಲಿ. ಎಲೆಕ್ಟ್ರಾನಿಕ್ಸು 25,248. ಈ ವರ್ಷ ಇನ್ನೊಂದಷ್ಟು ಡ್ರಾಪ್ ಆಗ್ಬೋದು, ಯಾಕೆಂದರೆ ಲಾಸ್ಟ್ ಇಯರ್ 120 ಇಂಟೇಕ್ ಇತ್ತು, ಈ ವರ್ಷ 180 ಇಂಟೇಕನ್ನು ಆಗಿದೆ. ಇದೊಂದು ಅಟಾನಮಸ್ ಕಾಲೇಜು, ಆಗಿ 1 ವರ್ಷ ಆಗಿದೆ ಅಟಾನಮಸ್ಸು. ಈಗ ನೀವು ಬಂದರೆ ಸೆಕೆಂಡ್ ಬ್ಯಾಚ್ ಆಫ್ ಅಟಾನಮಸ್. 55,487 ಎಲೆಕ್ಟ್ರಿಕಲ್ಲು, 1,89,575 ಮೆಕ್ಯಾನಿಕಲ್. ಇದು ಟ್ರಿಪಲ್ ಇ, ಇದು ಮೆಕ್ಯಾನಿಕಲ್. ಸೊ ನೆಕ್ಸ್ಟ್ ನೋಡೋಣ, ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಂಪ್ಯೂಟರ್ ಸೈನ್ಸ್ 14,000, ಎಲೆಕ್ಟ್ರಾನಿಕ್ಸ್ 25,000, 55,000 ಟ್ರಿಪಲ್ ಇ, ಮೆಕ್ಯಾನಿಕಲ್ 1,23,000. ಬೆಳಗಾವಿಯಲ್ಲಿರೋ KLE ಯೂನಿವರ್ಸಿಟಿ 15,000 CS, 21,000 ECE, 42,000 ಟ್ರಿಪಲ್ ಇ, 1,00,000 ಮೆಕ್ಯಾನಿಕಲ್ಲು. ದಾವಣಗೆರೆಯಲ್ಲಿ UBDT 15,000 CS, 28,000 ECE, 52,000 ಟ್ರಿಪಲ್ ಇ, 1,13,000 ಮೆಕ್ಯಾನಿಕಲ್. ಮಂಗಳೂರಲ್ಲಿರೋ ಸೇಂಟ್ ಜೋಸೆಫ್ಸ್ 16,000 CS, 33,000 ECE, 75,000 ಟ್ರಿಪಲ್ ಇ, 1,89,000 ಮೆಕ್ಯಾನಿಕಲ್. ಹುಡುಗಿರಿಗೋಸ್ಕರ ಇರೋವಂಥ ಕಾಲೇಜು GSSS ಇನ್ಸ್ಟಿಟ್ಯೂಟ್ ಫಾರ್ ವುಮೆನ್, ಗುಡ್ ಕಾಲೇಜ್. ಇದ್ರ ಬಗ್ಗೆಯೂ ತುಂಬ ಜನ ಕ್ವಶನ್ಸ್ ಕೇಳ್ತಿದ್ರು, ಬಟ್ ನೋಡಿ ಕಟ್ ಆಫ್ 16,000 ಇದೆ ಕಂಪ್ಯೂಟರ್ ಸೈನ್ಸ್, ಆದರೆ ನ್ಯಾಚುರಲಿ ಚೆನ್ನಾಗಿದೆ ಅಂತ. 29,000 ಎಲೆಕ್ಟ್ರಾನಿಕ್ಸು, 43,000 ಎಲೆಕ್ಟ್ರಿಕಲ್ಲು. ಒಂದ್ಸರಿ ಹೋಗಿ ವಿಸಿಟ್ ಮಾಡ್ಕೊಂಡ್ಬಂದು, ತುಂಬ ಸ್ಟ್ರಿಕ್ಟ್ ಆಗಿದೆ. ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಏನೂ ಮಾಡಲಿಕ್ಕಾಗಲ್ಲ, ಹುಡುಗಿ ಕಾಲೇಜ್ ಅಂದಮೇಲೆ ಸ್ಟ್ರಿಕ್ಟಾಗಿರಲೇಬೇಕು. KLE ಇನ್ಸ್ಟಿಟ್ಯೂಟ್ ಹುಬ್ಳಿ 16,000 ಕಂಪ್ಯೂಟರ್ ಸೈನ್ಸು, 25,000 ECE, 42,000 ಎಲೆಕ್ಟ್ರಿಕಲ್ಲು, 1,29,000 ಮೆಕ್ಯಾನಿಕಲ್. ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ, ಇಲ್ಲಿಗೆ ನನ್ನ ಬ್ಲೂ ಕಲರಲ್ಲಿರೋದು ಲಿಸ್ಟ್ ಆಫ್ ಕಾಲೇಜಸ್ ಮುಗೀತು. ನೀವು ಮತ್ತೆ ಕೇಳಕ್ಕೆ ಹೋಗ್ಬಿಡಿ, ಯಾಕೆ ಸರ್ ಅದು ಬ್ಲೂ ಇದೆ, ಇನ್ಯಾಕೆ ಸರ್ ರೆಡ್ ಇದೆ ಅಂತ ನೀವೇ ಅರ್ಥ ಮಾಡ್ಕೋಬೇಕು. ಮೊನ್ನೆ ಯಾವುದೋ ಒಂದು ವೀಡಿಯೋದಲ್ಲಿ ಜ್ಯೋತಿಗೆ ಗ್ರೀನ್ ಕಲರ್ ಹಾಕಿದ್ದೆ, ಸರ್ ಇದು ಯಾಕೆ ಸರ್ ಗ್ರೀನ್ ಇದೆ ಅಂತ. ಟ್ರಾಫಿಕ್ ಸಿಗ್ನಲ್ ನಿಂತ್ಕೊಂಡ್ರೆ ಗೊತ್ತಾಗುತ್ತೆ, ಗ್ರೀನ್ ಇದ್ದರೆ ಗೋ ಅಂತ, ಗೋ ಆ್ಯಡ್, ರೆಡ್ ಇದ್ದರೆ ಸ್ಟಾಪ್ ಅಂತ, ಎಲ್ಲೋ ಇದ್ದರೆ ವೆಯ್ಟ್ ಅಂತ. ಸೊ ಅದನ್ನೇ ನಾನು ಸ್ವಲ್ಪ ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನೀವು ಅರ್ಥ ಮಾಡ್ಕೋಬೇಕು ಅಷ್ಟೇ, ಇಟ್ ಈಸ್ ಇಂಪ್ಲಿಸಿಟ್. ನೀವೇ ಅರ್ಥ ಮಾಡ್ಕೋಬೇಕು, ಎಲ್ಲದಕ್ಕೂ ಎಲ್ಲ ಆನ್ಸರ್ ಮಾಡೋಕ್ಕಾಗಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ. ಗ್ಯಾಟಲ್ಲಿ 16,000 ECE, 30,000 ಎಲೆಕ್ಟ್ರಿಕಲ್, 60,000, 1,70,000 ಮೆಕ್ಯಾನಿಕಲ್. MVGಯಲ್ಲಿ 17,000 CS, 31,000 ECE, 58,000 ಟ್ರಿಪಲ್ ಇ, 1,11,000 ಮೆಕ್ಯಾನಿಕಲ್. ಬಾಗಲಕೋಟ್ ಬಗ್ಗೆನೂ ಸಾರಿ ತುಂಬ ಜನ ಕ್ವಶನ್ ಕೇಳಿದ್ರಿ. ಇದು ಕಾಲೇಜ್ ಚೆನ್ನಾಗಿದೆ, ಯಾಕಂದರೆ ಇದು ಕಟ್ ಆಫ್ ನೋಡಿ 18,000 CS ಇದೆ, 29,000 ECE ಇದೆ. ಹಳೆ ಕಾಲೇಜು, ಆರಾಮಾಗಿ ಸೇರ್ಕೋಬಹುದು. ದಾವಣಗೆರೆಯಲ್ಲಿರೋ BIET 19,000 CS, 33,000 ECE, 61,000 ಟ್ರಿಪಲ್ ಇ, 2,00,000 ದಾಟಿತ್ತು ಮೆಕ್ಯಾನಿಕಲ್.
JNNC ಶಿವಮೊಗ್ಗ 19,000 CS, 37,000 EC, 70,000 ಟ್ರಿಪಲ್ 1,76,000 ಮೆಕ್ಯಾನಿಕಲ್. ಸಪ್ತಗಿರಿ ಈಗ ಯೂನಿವರ್ಸಿಟಿ ಆಗಿದೆ, ಕಟ್ ಆಫ್ ಇನ್ನೂ ತುಂಬ ಡ್ರಾಪ್ ಆಗುತ್ತೆ, ತಲೆ ಕೆಡಿಸ್ಕೊಬಿಡಿ, ಆರಾಮಾಗಿ ಸಿಗುತ್ತೆ. ಇಲ್ಲಿ 20,000 ಅಂತಿದೆ ಕಂಪ್ಯೂಟರ್ ಸೈನ್ಸು, 20,000 ಅಲ್ಲ, ಇನ್ನೂ ತುಂಬ ಡ್ರಾಪ್ ಆಗುತ್ತೆ. ಯಾಕೆಂದರೆ ಅಲ್ಲಿ 2,520 ಸೀಟು ಓನ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಇನ್ನು A&ML ಅದು ಇದು ಎಲ್ಲ ತುಂಬ ಇದೆ, 3,000 ದಾಟುತ್ತೆ. ಸೊ ಹಾಗಾಗಿ ಕಟ್ ಆಫ್ ಇಷ್ಟು ಮೇಂಟೈನ್ ಮಾಡಲಿಕ್ಕೆ ಆಗಲ್ಲ ಅವರು. ಎಲೆಕ್ಟ್ರಾನಿಕ್ಸು 38,000, 85,000 ಟ್ರಿಪಲ್ 1,59,000 ಮೆಕ್ಯಾನಿಕಲ್. PDA ಗುಲ್ಬರ್ಗ ಹಳೆ ಕಾಲೇಜು 20,000 CS, 56,000 EC, 75,000 ಟ್ರಿಪಲ್ 2 ಲಕ್ಷ ದಾಟಿತ್ತು ಮೆಕ್ಯಾನಿಕಲ್. ಕೇಂಬ್ರಿಡ್ಜ್ ಇದು KR ಪುರಮಲ್ಲಿರೋದು, ಇದು ಚೆನ್ನಾಗಿದೆ. ಇನ್ನೊಂದು ಕೇಂಬ್ರಿಡ್ಜ್ ನಾರ್ತ್ ಕ್ಯಾಂಪಸ್ ಅಂತ ಇರುತ್ತೆ, ಅದನ್ನು ನೋಡಿ ಯೋಚನೆ ಮಾಡಿ ಸೇರ್ಕೊಳ್ಳಿ. ನನಗೆ ಗೊತ್ತಿಲ್ಲ, ಬಟ್ ಯಾಕೋ ಕಟ್ ಆಫ್ ಅದ್ರದ್ದು ಚೆನ್ನಾಗಿದೆ, ಯಾಕೆಂದರೆ ಜಸ್ಟ್ ಬಿಕಾಸ್ ಆಫ್ ನೇಮ್. ಅದೇ ಥರ ಇನ್ನೊಂದು ಕಾಲೇಜು ಆಮೇಲೆ ಎಕ್ಸಾಂಪಲ್ ಕೊಡ್ತೀನಿ. 20,000 CS, 45,000 EC, 76,000 ಟ್ರಿಪಲ್ 2 ಲಕ್ಷ ದಾಟಿತ್ತು ಮೆಕ್ಯಾನಿಕಲ್. ದಯಾನ್ ಸಾಗರ್ ಯೂನಿವರ್ಸಿಟಿ ಒಂದ್ಸರಿ ಹೋಗಿ, ಟೂರಿಸ್ಟ್ ಪ್ಲೇಸ್ ಥರ ಇದೆ, ತುಂಬ ಚೆನ್ನಾಗಿದೆ. ಇನ್ಫ್ರಾಸ್ಟ್ರಕ್ಚರ್ ಅಂತೂ ಹೋದರೆ ಸ್ಟೂಡೆಂಟ್ಸ್ ಹೋದ್ರಂತೂ 18 ವರ್ಷದ ಹುಡುಗರು ಹೋದರೆ ಫಿದಾ ಆಗಿ ಅಲ್ಲೇ ಅಪ್ಪ ನಾನು ಇಲ್ಲೇ ಸೇರ್ಕೋಬೇಕು, ಬೇಕಾದ್ರೆ ನಿನ್ನ ಮನೆ ಸೈಟು ಎಲ್ಲ ಮಾರ್ಬಿಟ್ಟು ನಾನು ಇಲ್ಲೇ ಸೇರಿಸು ಅಂತೀರಾ, ಅಷ್ಟೊಂದು ಅಟ್ರಾಕ್ಟಿವ್ ಆಗಿದೆ ಕಾಲೇಜು. ಯಾವುದೇ ಕಾಲೇಜ್ಗೆ ಹೋದ್ರೂ ಬಿಲ್ಡಿಂಗ್ ನೋಡೋಕ್ಕೂ ಬಿಡಿ, ಬಿಲ್ಡಿಂಗ್ ನಿಮ್ಮನ್ನೇನು ಮಾಡೋಕ್ಕಾಗೋದಿಲ್ಲ. ನೀವು ನೋಡಬೇಕಾಗಿರೋದು ಅಲ್ಲಿ ಟೀಚಿಂಗ್, ನೀವು ನೋಡಬೇಕಾಗಿರೋದು ಪ್ಲೇಸ್ಮೆಂಟ್ಸ್, ನೀವು ನೋಡಬೇಕು ಲ್ಯಾಬ್ ಫೆಸಿಲಿಟೀಸ್, ಆ ಥರದ್ದು ನೋಡಬೇಕಾಗತ್ತೆ. ಬಿಲ್ಡಿಂಗ್ ನೀವು 4 ವರ್ಷ ಆದಮೇಲೆ ಎತ್ಕೊಂಡು ನಿಮ್ಮ ಮನೆಗೆ ಹೋಗೋಕ್ಕಾಗೋದಿಲ್ಲ. ಹಾಗಾಗಿ ಯಾವುದೋ ಬಿಲ್ಡಿಂಗ್ ನೀವೇನು ರೆಸಾರ್ಟ್ಗೆ ಹೋಗ್ತಿಲ್ಲ, ಇಲ್ಲಿ ಕಾಲೇಜ್ಗೆ ಹೋಗ್ತಿರೋದು. ಹಾಗಾಗಿ ಕಾಲೇಜನ್ನು ನೋಡಿ ನೀವು ಅಟ್ರ್ಯಾಕ್ಟ್ ಆಗೋ ಅಗತ್ಯ ಇಲ್ಲ. ಹಾಗಂತ ನಾನು ದಯಾನ್ ಸಾಗರ್ ಯೂನಿವರ್ಸಿಟಿ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ, ಬಟ್ ಯಾವುದೇ ಕಾಲೇಜ್ಗೆ ಹೋಗಿ, ಯಾವುದೇ ನಾಟ್ ಓನ್ಲಿ DSU, ಎನಿ ಕಾಲೇಜ್ಗೆ ಹೋಗಿ ಬಿಲ್ಡಿಂಗ್ಗೆ ಮೋಹಗೊಳ್ಬೇಡಿ. ಬಿಲ್ಡಿಂಗ್ ಶುಡ್ ನಾಟ್ ಅಟ್ರ್ಯಾಕ್ಟ್ ಯು. ಬಟ್ 18ನೇ ವಯಸ್ಸಲ್ಲಿ ನಿಮ್ಗೆ ಅದೇ ತುಂಬ ಚೆನ್ನಾಗಿ ಕಾಣೋದು, ಲ್ಯಾಂಡ್ಸ್ಕೇಪಿಂಗ್ ಚೆನ್ನಾಗಿದೆ, ಬಿಲ್ಡಿಂಗ್ ಚೆನ್ನಾಗಿದೆ, ಗ್ಲಾಸ್ ಚೆನ್ನಾಗಿದೆ ಅಂತೀರ. ಸೊ ಅದರಿಂದ ಸ್ವಲ್ಪ ಹೊರಗಡೆ ಬನ್ನಿ. 21,000 CS, 30,000 ECE, 98,000 ಮೆಕ್ಯಾನಿಕಲ್. ಮಂಗಳೂರಲ್ಲಿರೋ ಇನ್ನೊಂದು ತುಂಬ ಒಳ್ಳೆ ಕಾಲೇಜು ಮೈಟ್, ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. 21,000 CS, 45,000 ECE, 1,95,000 ಮೆಕ್ಯಾನಿಕಲ್. ವಿದ್ಯಾ ವಿಕಾಸ್ ಮೈಸೂರು 22,000 CS, 39,000 EC, 64,000 ಎಲೆಕ್ಟ್ರಿಕಲ್, 1,63,000 ಮೆಕ್ಯಾನಿಕಲ್. ಬಳ್ಳಾರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 22,000 CS, 54,000 EC, 1 ಲಕ್ಷ ದಾಟಿತ್ತು ಎಲೆಕ್ಟ್ರಿಕಲ್, 2 ಲಕ್ಷ ದಾಟಿತ್ತು ಮೆಕ್ಯಾನಿಕಲ್. ಇನ್ನೊಂದು ಕಾಲೇಜು ಈ ವರ್ಷ ಆಟೋನಮಸ್ ಆಗಿದೆ, ಚಿಕ್ಕಬಳ್ಳಾಪುರದಲ್ಲಿರೋ SJCIT ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಅಂಡರಲ್ಲಿ ಕೆಲಸ ಮಾಡುತ್ತೆ. 22,000 CS, 45,000 ಎಲೆಕ್ಟ್ರಾನಿಕ್ಸು, 1,24,000 ಮೆಕ್ಯಾನಿಕಲ್. ದ ಆಕ್ಸ್ಫೋರ್ಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದು ಮೈನಾರಿಟಿ ಕಾಲೇಜು, ತೆಲುಗು ಮೈನಾರಿಟಿ ಕಾಲೇಜು, ಇದು ಮೆಡಿಕಲ್ ಕಾಲೇಜ್ ಸಹ ಇದೆ. 23,000 CS, 44,000 ಎಲೆಕ್ಟ್ರಾನಿಕ್ಸು, 78,000 ಟ್ರಿಪಲ್ 1,30,000 ಮೆಕ್. ATI ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 24,000 CS, 50,000 EC, 2 ಲಕ್ಷ ಮೆಕ್. PS ಇನ್ಸ್ಟಿಟ್ಯೂಟ್ ಶಿವಮೊಗ್ಗ, ಈ PS ಇನ್ಸ್ಟಿಟ್ಯೂಟ್ಗೂ ಬೆಂಗಳೂರಲ್ಲಿರೋ PS ಇನ್ಸ್ಟಿಟ್ಯೂಟ್ಗೂ ಏನೂ ಸಂಬಂಧ ಇಲ್ಲ. ಬಟ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ದೊರೆಸ್ವಾಮಿಯವರು ಕರೆದು ಇದನ್ನು ನಮಗೊಂದು ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿಕೊಡಿ ಅಂದರು. ಅದಕ್ಕೆ ಇಲ್ಲಿ ಬ್ರ್ಯಾಂಡ್ ನೇಮ್ ಕ್ರಿಯೇಟ್ ಆಗಿತ್ತು, ಆ PS ಅಂತ ಇಟ್ಕೊಂಡಿದ್ದಾರೆ. ಇಲ್ಲ ಗವರ್ನಿಂಗ್ ಕೌನ್ಸಿಲಲ್ಲಿ ಅವ್ರ ಹೆಸರು ಬೇಕಾದರೂ ತೋರಿಸ್ಕೊಂಡಿರಬಹುದು, ಬಟ್ ಮ್ಯಾನೇಜ್ಮೆಂಟ್ ಎಲ್ಲ ಬೇರೆಯವ್ರದ್ದೇ ಇದೆ. ಸೊ ಅವ್ರಿಗೆ ಇಷ್ಟ ಬಂದಿರೋ ಥರನೇ ನಡೆಸ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಚೆಕ್ ಮಾಡಿ, ಅವ್ರ ವೆಬ್ಸೈಟ್ ನೋಡಿ, ಡೀಟೇಲ್ಸ್ ನೋಡಿ, ಆಮೇಲೆ ಅಡ್ಮಿಷನ್ಸ್ ತೊಗೊಳ್ಳಿ. 24,000 CS, 49,000 ಎಲೆಕ್ಟ್ರಾನಿಕ್ಸು, 93,000 ಟ್ರಿಪಲ್ 2 ಲಕ್ಷ ಮೆಕ್ಯಾನಿಕಲ್. ಐ ಆಮ್ ವೆರಿ ಹ್ಯಾಪಿ ವಿತ್ ದಿಸ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾಸನ್. ನೋಡಿ, ಇಂಥ ಪ್ರೈವೇಟ್ ಕಾಲೇಜಿನ ಮಧ್ಯದಲ್ಲಿ ಹೋರಾಟ ಮಾಡಿಕೊಂಡು ಒಳ್ಳೆ ಪೊಸಿಷನ್ ಬಂದು ನಿಂತಿದೆ ಹಾಸನ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್. 25,000 CS, 41,000 EC, ಮೆಕ್ಯಾನಿಕಲ್, 1,55,000. ಡೀಮ್ಡ್ ಯೂನಿವರ್ಸಿಟಿಲಿ ಬರುತ್ತೆ ಶ್ರೀ ಸಿದ್ಧಾರ್ಥ ಡಾಕ್ಟರ್ G ಪರಮೇಶ್ವರ್ ಅವರ ಕಾಲೇಜು. 25,000 CS, 43,000 EC, 83,000 ಟ್ರಿಪಲ್ 1,98,000 ಮೆಕ್ಯಾನಿಕಲ್. KS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು, ಇವ್ರದ್ದು 2 ಕಾಲೇಜ್ ಇದೆ, ಒಂದು KS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇನ್ನೊಂದು KS ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್. 25,000 CS, 43,000 ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಕಲ್ ಇಲ್ಲ ಇಲ್ಲಿ, 1,99,000 ಮೆಕ್ಯಾನಿಕಲ್ಲು. GMIT ಇದೇ ಕ್ಯಾಂಪಸಲ್ಲಿ GM ಯೂನಿವರ್ಸಿಟಿನೂ ಸಹ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಇವರು, ಮಾಜಿ ಸಂಸದರು GM ಸಿದ್ದೇಶ್ವರ ಅವರ ಕಾಲೇಜು. 26,000 CS, 42,000 EC, 76,000 ಟ್ರಿಪಲ್ 2 ಲಕ್ಷ ಮೆಕ್ಯಾನಿಕಲ್. ಬೆಳಗಾವಿಯಲ್ಲಿ 2 ಜೈನ್ ಇದೆ, ಹಾಗಾಗಿ ಇಲ್ಲೊಂದಿದೆ ನೋಡಿ ಮಚ್ಚೆ ಅಂತ. VTU ಇರೋದು ಅಷ್ಟೇ, ಮಚ್ಚೆ ಅನ್ನೋ ಏರಿಯಾದಲ್ಲಿ ಜೈನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. 26,000 CS, 39,000 EC, 80,000 ಟ್ರಿಪಲ್ 1,95,000 ಮೆಕ್ಯಾನಿಕಲ್. ಮೈಸೂರಿನ ಬೆಳವಾಡಿಯಲ್ಲಿರೋ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 26,000 CS, 39,000 EC, 1,48,000 ಮೆಕ್ಯಾನಿಕಲ್. ಡಾನ್ ಬಾಸ್ಕೋ 26,000 CS, 48,000 EC, 68,000 ಟ್ರಿಪಲ್ 1,99,000 ಮೆಕ್ಯಾನಿಕಲ್. ಇನ್ನೊಂದು KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಚಿಕ್ಕೋಡಿಯಲ್ಲಿದೆ, ಬಟ್ ಕಟ್ ಆಫ್ ಮಾತ್ರ ಚೆನ್ನಾಗಿದೆ. 26,000 CS, 41,000 EC, 1,99,000 ಮೆಕ್ಯಾನಿಕಲ್. ಡಾಕ್ಟರ್ PG ಹಲ್ಕಟ್ಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ 27,000 CS, 42,000 EC, 74,000 ಟ್ರಿಪಲ್ 1,70,000 ಮೆಕ್ಯಾನಿಕಲ್. AMC
AMC ಆ್ಯಂಡ್ CTC ಇವೆರಡು ಜೊತೆಯಲ್ಲೇ ಇವೆ, ಅಂದರೆ ಸಿಸ್ಟರ್ ಕನ್ಸರ್ನ್ಸ್. ಒಬ್ಬರೇ ನಡೆಸ್ತಿರೋದು ಪರಮಹಂಸ ಅನ್ನೋರು. 27,000 CS, 48,000 EC, 76,000 EEE, 1,68,000 ಮೆಕ್ಯಾನಿಕಲ್. ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಚಿಕ್ಕಮಗಳೂರಲ್ಲಿದೆ. 27,000 CS, 50,000 EC, 85,000 EEE, 1 ಲಕ್ಷ ದಾಟಿದೆ ಮೆಕ್ಯಾನಿಕಲ್. ಸಾಯಿ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಈ ಕಾಲೇಜ್ ಬಗ್ಗೆನೂ ನನಗೆ ಯಾಕೋ ಗೊತ್ತಿಲ್ಲ, ತುಂಬ ಜನ ಕ್ವಶನ್ಸ್ ಕೇಳ್ತಿದ್ದೀರಾ. ಈ ಕಾಲೇಜ್ ಬಗ್ಗೆನೇ ಎಕ್ಸ್ಕ್ಲೂಸಿವ್ ಆಗಿ ಒಂದು ವೀಡಿಯೋ ಮಾಡಿದ್ದೀನಿ ಈ ಕಾಲೇಜ್ ಬಗ್ಗೆನೇ. ದಯವಿಟ್ಟು ನನ್ನ ಚಾನಲ್ಲಿರೋ ಹಳೆಯ ವೀಡಿಯೋಸ್ ಫಸ್ಟ್ ಚೆಕ್ ಮಾಡಿ, ಆಮೇಲೆ ಡೌಟ್ ಬಂದರೆ ದಯವಿಟ್ಟು ಕ್ವಶನ್ ಕೇಳಿ. ನೋಡಲೇಬೇಕು ಅಂತ ಏನಿಲ್ಲ ನೀವು ಹಳೆ ವೀಡಿಯೋಸ್ ಎಲ್ಲ, ಬಟ್ ನಿಮಗೆ ಡೌಟ್ ಬಂದಾಗ ಒಂದಷ್ಟು ಚೆಕ್ ಮಾಡಿ. ಆಲ್ಮೋಸ್ಟ್ ಆಲ್ ಕಾಲೇಜಸ್ ಕವರ್ ಮಾಡಿದ್ದೀನಿ, ಕ್ಯಾಟಗರೀಸ್ ಕವರ್ ಮಾಡಿದ್ದೀನಿ, ರೋಡ್ಸು ಬಿಟ್ಟಿಲ್ಲ. ಕನಕಪುರ ರೋಡು, ಮೈಸೂರು ರೋಡು, ಬನ್ನೇರುಘಟ್ಟ ರೋಡು ಎಲ್ಲ ಆದಷ್ಟು ಕವರ್ ಮಾಡಿದ್ದೀನಿ. ತುಮಕೂರು, ದಾವಣಗೆರೆ, ಬೆಳಗಾವಿ ಎಲ್ಲ. ದಯವಿಟ್ಟು ಹಳೆಯ ವೀಡಿಯೋಗಳು ಚೆಕ್ ಮಾಡಿ, ಆಮೇಲೆ ಸಾಯಿ ವಿದ್ಯೆ ಹೆಂಗಿದೆ, A3 ಹೇಗಿದೆ ಅಂತ ಚೆಕ್ ಮಾಡಿ. ಸಾಯಿ ವಿದ್ಯೆ ಬಗ್ಗೆ ವೀಡಿಯೋ ಮಾಡಿದ್ದೀನಿ, ದಯವಿಟ್ಟು ನೋಡಿ. 27,000 CS, 54,000 ECE, 1,89,000 ಮೆಕ್ಯಾನಿಕಲ್. ರಾಜರಾಜೇಶ್ವರಿ 29,000 CS, 52,000 EC, 81,000 EEE. ರಾಜರಾಜೇಶ್ವರಿ ಸಹ ಈ ವರ್ಷದಿಂದ ಅಟಾನಮಸ್ ಆಗಿದೆ. ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 29,000 CS, 56,000 EC, 2 ಲಕ್ಷ ಮೆಕ್ಯಾನಿಕಲ್. ಆದಿಚುಂಚನಗಿರಿ ಯೂನಿವರ್ಸಿಟಿ ಮೊದಲು BGS CET ಅಂತಿತ್ತು, ಈಗ ಯೂನಿವರ್ಸಿಟಿ ಆಗಿದೆ. 30,000 CS, 45,000 EC, 2 ಲಕ್ಷ ಮೆಕ್ಯಾನಿಕಲ್. ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಮಾಗಡಿ ರೋಡಲ್ಲಿದೆ. ಎರಡಿದೆ ಇವ್ರದ್ದು, ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇನ್ನೊಂದು ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಯಲಹಂಕ ಉಪನಗರದಲ್ಲಿ ಬರುತ್ತೆ. 30,000 CS, 60,000 EC, 87,000 EEE, 2 ಲಕ್ಷ ಮೆಕ್ಯಾನಿಕಲ್. ನೋಡಿ ಎಷ್ಟೊಂದು ಕಾಲೇಜು ಹೇಳ್ತಾ ಇದ್ದೀನಿ. ಇಷ್ಟು ಕಾಲೇಜುಗಳು ಸಾಕೋಗೋದಿಲ್ಲ ನಿಮ್ಮ ರ್ಯಾಂಕ್ಗೆ ಅಂದರೆ ನಾನು ಏನು ಮಾಡಲಿಕ್ಕಾಗತ್ತೆ. ವಿವೇಕಾನಂದ ಬೆಂಗಳೂರು, ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಳೆ ಕಾಲೇಜು, 30,000 CS, 56,000 ECE, 1,97,000 ಮೆಕ್ಯಾನಿಕಲ್. ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಾಂಡವಪುರ, ಮೈಸೂರು, 30,000 CS, 44,000 EC, 94,000 ಮೆಕ್ಯಾನಿಕಲ್. ಬ್ಯಾಂಗ್ಳೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ BCET, ಅದು ಯಾಕೋ ಗೊತ್ತಿಲ್ಲ, ಇದ್ರ ಕಟ್ ಆಫ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಂಡು ಸೇರ್ಕೊಳ್ಳಿ ಅಂತ ಎಲ್ಲ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಬೆಂಗಳೂರು ಅಂತ ಇರೋದಕ್ಕೂ ಏನೂ ಗೊತ್ತಿಲ್ಲ, ಕಟ್ ಆಫ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. 31,000 CS, 48,000 EC, 87,000 EEE. SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ, 31,000 CS, 57,000 EC, 95,000 EEE. ಗುರುನಾನಕ್ ದೇವ್ 31,000 CS, 72,000 EC, 82,000 EEE, 1,85,000 ಮೆಕ್ಯಾನಿಕಲ್. KLS ವಿಶ್ವನಾಥರಾವ್ ದೇಶಪಾಂಡೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಳಿಯಾಳದಲ್ಲಿದೆ. 32,000 CS, 54,000 EC, 93,000 EEE, 2 ಲಕ್ಷ ಮೆಕ್ಯಾನಿಕಲ್. ಹುಬ್ಬಳ್ಳಿಯಲ್ಲಿರೋ ಜೈನ್ ಕಾಲೇಜಲ್ಲಿ 32,000 CS, 39,000 EC, 1,95,000 ಮೆಕ್ಯಾನಿಕಲ್. ಗುಬ್ಬಿಯಲ್ಲಿ ಚನ್ನಬಸವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿದೆ, CET ಗುಬ್ಬಿ, 32,000 CS, 62,000 EC, 87,000 EEE, 1,97,000 ಮೆಕ್ಯಾನಿಕಲ್. ಶರಣ್ ಬಸವ ಯೂನಿವರ್ಸಿಟಿ 33,000 CS, 51,000 EC, 96,000 EEE, 1,99,000, 2 ಲಕ್ಷ ಅಂದ್ಕೊಳ್ಳಿ ಮೆಕ್ಯಾನಿಕಲ್. ವೇಮನ 33,000 ಕಂಪ್ಯೂಟರ್ ಸೈನ್ಸ್, 66,000 EC, 2 ಲಕ್ಷ ಮೆಕ್ಯಾನಿಕಲ್. ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಗ್ಗೆ ಯಾಕೋ ತುಂಬ ಜನ ಕ್ವಶನ್ ಕೇಳ್ತೀರಾ. 33,000 ಇದರ ಕಟ್ ಆಫು ಚೆನ್ನಾಗಿದೆ. ಅಲ್ಲಿ ಅಟಲ್ ಲ್ಯಾಬ್ಸ್ ಅಂತೆಲ್ಲ ಇದೆ, ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ವಿಂಗು ತುಂಬ ಚೆನ್ನಾಗಿದೆ. ಒಂದ್ಸರಿ ಹೋಗಿ ಚೆಕ್ ಮಾಡಿ, ನಿಮ್ಗೆ ಡೌಟ್ ಬಂದಾಗ ನೀಟಾಗಿ ಬಸ್ ಹತ್ತಿ ಹೋಗ್ತಾ ಇರಿ. 63,000 EC, 47,000 ಮೆಕ್ಯಾನಿಕಲ್ಲ. ಇಲ್ಲೇನೋ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿರ್ಬೋದೇನೋ ಗೊತ್ತಿಲ್ಲ, ದಯವಿಟ್ಟು ಚೆಕ್ ಮಾಡಿ. ಯಾಕಂದರೆ ಕಂಪೈಲ್ ಮಾಡಬೇಕಾದ್ರೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದೆಲ್ಲ ಆಗಬೇಕಾದ್ರೆ ಸ್ವಲ್ಪ ಹ್ಯೂಮನ್ ಎರರ್ಸ್ ಇದ್ದೇ ಇರುತ್ತೆ ಖಂಡಿತ. ಆಟ್ಮೆ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು, 34,000 CS, 54,000 EC, 75,000 EEE, 2 ಲಕ್ಷ ಹತ್ರ ಮೆಕ್ಯಾನಿಕಲ್. CMR ಯೂನಿವರ್ಸಿಟಿ 34,000 CS, 39,000 EC. ಆಳ್ವಾಸ್ ಇನ್ಸ್ಟಿಟ್ಯೂಟ್ ಮೂಡುಬಿದಿರೆ, PUCಗೆಲ್ಲ ತುಂಬ ಪಾಪ್ಯುಲರ್ ಇದು. 34,000 CS, 61,000 ECE, 1,83,000 ಮೆಕ್ಯಾನಿಕಲ್. ಆಳ್ವಾಸು ಸಹ ಈ ವರ್ಷದಿಂದ ಅಟಾನಮಸ್. ಬಂಟ್ವಾಳದಲ್ಲಿರೋ ಕೆನರಾ ಕಾಲೇಜ್ 34,000 CS, 57,000 EC. ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ದೇವನಹಳ್ಳಿ 34,000 CS, 61,000 EC. ಬೆಳಗಾವಿಯಲ್ಲಿ ಇನ್ನೊಂದು ಜೈನ್ ಕಾಲೇಜ್ ಇದೆ ಅಂತ ಹೇಳಿದ್ನಲ್ಲ, ಅದು ಉದ್ಯಮಭಾಗಲ್ಲಿದೆ. 34,000 CS, 45,000 EC, 1,96,000 ಮೆಕ್ಯಾನಿಕಲ್. ನೆಕ್ಸ್ಟ್ HKBK ಮುಸ್ಲಿಂ ಮೈನಾರಿಟಿ ಕಾಲೇಜು 35,000 CS, 65,000 EC, 2 ಲಕ್ಷ ಮೆಕ್ಯಾನಿಕಲ್. ವೆಂಕಟೇಶ್ವರ ಕಾಲೇಜ್ 35,000 CS, 62,000 EC, ಮೆಕ್ಯಾನಿಕಲ್, 1,76,000. ರಾವ್ ಬಹದ್ದೂರ್ ವೈ ಮಹಾಬಲೇಶ್ವರಪ್ಪ ಕಾಲೇಜ್ ಆಫ್ ಇಂಜಿನಿಯರಿಂಗ್ 36,000 CS, 75,000 EC, 1,14,000 EEE, 1,86,000 ಮೆಕ್ಯಾನಿಕಲ್. APS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರಲ್ಲೇ ಇದೆ, ಆದರೂ 36,000 ಕಂಪ್ಯೂಟರ್ ಸೈನ್ಸ್ ಕಟ್ ಆಫ್, 54,000 EC, 1,95,000 ಮೆಕ್ಯಾನಿಕಲ್. ಅಗಡಿ ಕಾಲೇಜ್ ಲಕ್ಷ್ಮೇಶ್ವರದಲ್ಲಿದೆ, 36,000 CS, 60,000 ಎಲೆಕ್ಟ್ರಾನಿಕ್ಸು, 97,000 EEE. ಪ್ರೆಸಿಡೆನ್ಸಿ ಯೂನಿವರ್ಸಿಟಿ, ಇದ್ರ ಬಗ್ಗೆಯೂ ತುಂಬ ಜನ ಕೇಳ್ತಿರ್ತೀರ, ದಯವಿಟ್ಟು ಹೋಗಿ ನೋಡ್ಕೊಂಬನ್ನಿ. ಒನ್ಸಿಗೆ ನಾನು ನೋಡಿಲ್ಲ, ನೋಡೋದ್ರೆಲ್ಲ ತುಂಬ ಹೇಳ್ತಾರೆ ಬಿಲ್ಡಿಂಗ್ ಚೆನ್ನಾಗಿದೆ ಅಂತ. ಹಾಗಾಗಿ 18 ವರ್ಷ ಹುಡುಗರು ಟಕ್ 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 ಅಂತ ಬೀಳ್ತಾ ಇರ್ತಾರೆ, ಅಪ್ಪ ನಾನು ಇಲ್ಲೇ ಅಡ್ಮಿಟ್ ಆಗ್ತೀನಿ, ದಯವಿಟ್ಟು ಇಲ್ಲೇ ಸೇರಿಸು ಅಂತ ಹೇಳ್ತಿರ್ತಾರೆ.
ನೋಡಿ, ಪ್ರೆಸಿಡೆನ್ಸಿ ಯೂನಿವರ್ಸಿಟಿ 37,000 CS, 56,000 EC, 72,000 ಟ್ರಿಪಲ್ ಇ, 1,49,000 ಮೆಕ್ಯಾನಿಕಲ್ಲು. ಇಲ್ಲೊಂದು ಸರಿ ಸುಮ್ಮನೆ ವೆಬ್ಸೈಟ್ ಓಪನ್ ಮಾಡಿ ನೋಡಿ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಲೈಡ್ ಬ್ರಾಂಚಸ್ ನನ್ನ ಪ್ರಕಾರ 16 ರಿಂದ 17 ಬ್ರಾಂಚ್ ಇದೆ. ಗೌರ್ಮೆಂಟ್ ಕಾಲೇಜ್ KR ಪೇಟೆ, ಒನ್ಸ್ ಅಗೇನ್ ಐ ಅಪ್ರಿಷಿಯೇಟ್. ನೋಡಿ, ಒಂದು ಪ್ರೈವೇಟ್ ಯೂನಿವರ್ಸಿಟಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ, ಬಟ್ ಅದರ ಕಟ್ ಆಫ್ 97,000 ಇದೆ. ಸರ್ಕಾರದವರು ಒಂದು ಕಾಲೇಜ್ ಸ್ಟಾರ್ಟ್ ಮಾಡಿದ್ದಾರೆ. ನಿಮ್ಗೆ ಗೊತ್ತು ಸರ್ಕಾರ ಹೆಂಗೆ ನಡೆಯುತ್ತೆ ಏನು ಅಂತ. ಎಲೆಕ್ಟ್ರಾನಿಕ್ಸಲ್ಲಿ ಪ್ರೊಫೆಸರ್ಸ್ನೇ ರಿಕ್ರೂಟ್ ಮಾಡ್ಕೊಂಡಿಲ್ಲ, ಪ್ರಿನ್ಸಿಪಲ್ಸ್ನೇ ಇಷ್ಟೊಂದು ಕಡೆ ರಿಕ್ರೂಟ್ ಮಾಡ್ಕೊಂಡಿಲ್ಲ, ಇರೋನೇ ಪ್ರಿನ್ಸಿಪಲ್ ಅಂತ ಮಾಡ್ತಿದ್ದಾರೆ. ಎಕ್ವಿಪ್ಮೆಂಟ್ಸ್ ಬರೋದು ಲೇಟ್ ಆಗುತ್ತೆ, ಫ್ಯಾಕಲ್ಟಿ ಕಡಿಮೆ ಇರ್ತಾರೆ, ಪಾರ್ಟ್ ಟೈಮ್ ಟೀಚರ್ಸ್ ಪಾಠ ಮಾಡ್ತಿರ್ತಾರೆ. ಆದರೂ ಕಟ್ ಆಫ್ ನೋಡಿ ಹೀಗೆ ಸಖತ್ತಾಗಿದೆ. ಬಿಕಾಸ್ ಆಫ್ ಎಷ್ಟೊಂದು ಜನಕ್ಕೆ ಪಾಪ ದುಡ್ಡು ಫೀಸ್ ಕಟ್ಟೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅವ್ರು ಗೌರ್ಮೆಂಟ್ ಕಾಲೇಜೇ ಬೇಕು ಅಂತಾರೆ. ಸರ್ಕಾರ ದಯವಿಟ್ಟು ಕೇಳಿಸ್ಕೊತಾ ಇದ್ದರೆ ಫ್ಯಾಕಲ್ಟಿನ ರಿಕ್ರೂಟ್ ಮಾಡಿರಿ. ಏನೇನೋ ಮಾಡ್ತೀರಾ, ಯಾವುದಕ್ಕೂ ಹೋರಾಟ ಮಾಡ್ತೀರಾ. ಗೌರ್ಮೆಂಟ್ ಕಾಲೇಜ್ ಒಂದಷ್ಟು ಫ್ಯಾಕಲ್ಟಿ ರಿಕ್ರೂಟ್ ಮಾಡಿ. ಫ್ಯಾಕಲ್ಟಿ ರಿಕ್ರೂಟ್ ಮಾಡಲ್ಲ ನೀವು, ಯಾಕೆಂದರೆ ನಿಮ್ಗೆ ಒಂದಷ್ಟು ದುಡ್ಡು ಕಮಿಷನ್ ಸಿಗಲ್ಲ ನಿಮಗೆ. ಯಾಕೆಂದರೆ ಮತ್ತು ಇವ್ರು ಸಂಬಳ ಕೊಡಬೇಕಾಗುತ್ತೆ. ನೀವು ಸಂಬಳ ಕೊಡೋದನ್ನೇ ಲಾಸ್ ಅಂದ್ಕೊತೀರಾ. ದಯವಿಟ್ಟು ಎಜುಕೇಷನ್ಗೆ GDPಯಲ್ಲಿ ಎಷ್ಟಿರುತ್ತೆ ಅದರಲ್ಲಿ ಒಂದಷ್ಟು ಪರ್ಸೆಂಟೇಜ್ ಇಡಿ. ಬೇರೆ ಕಂಟ್ರಿಗಳಲ್ಲಿ ನೋಡಿ, ಎಜುಕೇಷನ್ಗೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಜಾಸ್ತಿ ಇಡ್ತಾರೆ. ನಮ್ಮ ಜನನೂ ಯಾರೂ ಬಾಯಿ ಬಿಡೋದೇ ಇಲ್ಲ. R&D ಡೆವಲಪ್ ಆದರೆ ತಾನೇ, ಇನ್ನೋವೇಷನ್ ಆದರೆ ತಾನೇ ಕಂಟ್ರಿ ಉದ್ಧಾರ ಆಗೋದು. ಎಜುಕೇಷನ್ ಇದ್ರೇ ಕಂಟ್ರಿಗೆ ಒಳ್ಳೆಯ ಹೆಸರು ಬರೋದು. ವಿತೌಟ್ ಎಜುಕೇಷನ್ ಏನಾಗುತ್ತೆ? ಆಫ್ಘಾನಿಸ್ತಾನ ನೋಡಿ, ಪಾಕಿಸ್ತಾನ ನೋಡಿ, ಒಂದಷ್ಟು ಆಫ್ರಿಕನ್ ಕಂಟ್ರೀಸ್ ನೋಡಿ. ಗೌರ್ಮೆಂಟ್ ಕಾಲೇಜಸ್ ದುಡ್ಡು ಕೊಡ್ರಿ, ಗೌರ್ಮೆಂಟ್ ಕಾಲೇಜಸ್ ರಿಕ್ರೂಟ್ ಮಾಡಿರಿ. ಯಾವುದೊಂದು ಬಿಲ್ಡಿಂಗ್ ಕಟ್ತೀರಾ, ಬಿಲ್ಡಿಂಗ್ ಮಾತ್ರ ಚೆನ್ನಾಗಿ ಕಟ್ತೀರಾ. ಯಾಕೆ ಅಂತ ಎಲ್ರಿಗೂ ಗೊತ್ತು. ಯಾಕೆಂದರೆ ಯಾರಿಗೋ ಟೆಂಡರು, ಕಾಂಟ್ರಾಕ್ಟ್ರು, ಅದು ಇದು ಏನೇನೋ ನಿಮ್ಮದೇನೋ ವ್ಯವಹಾರ ಇರುತ್ತೆ, ಬಿಲ್ಡಿಂಗ್ ಕಟ್ಟಿ ಬಿಟ್ಬಿಡ್ತೀರಾ. ಫ್ಯಾಕಲ್ಟಿ ಇಲ್ಲ ಅಂದರೆ ಹೆಂಗೆ ನಡೆಯುತ್ತೆ? ಹಾಗಾಗಿ ನಮಗೆ ಬಂದಿರೋ 2 ಗೌರ್ಮೆಂಟ್ ಮೆಡಿಕಲ್ ಕಾಲೇಜು ವಾಪಸ್ ಹೋಗಿದ್ದು. ಬಿಲ್ಡಿಂಗ್ ಕಟ್ಟೋದಿಲ್ಲ, ಡಾಕ್ಟರ್ಸ್ ರಿಕ್ರೂಟ್ ಮಾಡ್ಕೊಳ್ಳಲ್ಲ, ಎಕ್ವಿಪ್ಮೆಂಟ್ ತರೋದಿಲ್ಲ, ಸುಮ್ಮನೆ ಅಪ್ಲೈ ಮಾಡಿಬಿಟ್ರೆ ಯಾರೇ ಕೊಡ್ತಾರೆ ನಿಮಗೆ ಕಾಲೇಜು? ಫಸ್ಟು ಬಿಲ್ಡಿಂಗ್ ಕಟ್ಟಬೇಕು ತಾನೆ, ಫ್ಯೂಚರ್ ಬೇಡವಾ ನಮಗೆ? ಗೌರ್ಮೆಂಟ್ ಕಾಲೇಜ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾಯಿದೆ, ನಂಬರ್ ಆಫ್ ನೀಟ್ ಆಸ್ಪಿರೆಂಟ್ಸ್ ಜಾಸ್ತಿ ಆಗ್ತಾಯಿದ್ದಾರೆ, CET ಆಸ್ಪಿರೆಂಟ್ಸ್ ಜಾಸ್ತಿ ಆಗ್ತಾಯಿದ್ದಾರೆ. ಸರ್ಕಾರ ಜವಾಬ್ದಾರಿ ಒಂದು ಕಾಲೇಜ್ ಸ್ಟಾರ್ಟ್ ಮಾಡೋದು. ರೋಡ್ ಮಾಡು, ಟೋಲ್ ತಗೋ ಅಲ್ಲ. ಅದು ಏನು ಗೌರ್ಮೆಂಟು, ಏನು ಸರ್ಕಾರನೋ, ನಮ್ಮ ಜನನೂ ಏನೋ ಗೊತ್ತಿಲ್ಲ. ಬಂದಾಗ ಯಾರು ML MPಗಳು ಬಂದಾಗ ಮನೆ ಹತ್ರ ಹಿಡ್ಕೊಂಡು ಕೇಳಬೇಕು. ಆಗ ಅವರು ಅಟ್ಲೀಸ್ಟ್ ಯಾವತ್ತಾದರೂ ಒಂದಿನ ಸಂಸತ್ತಲ್ಲಾಗಲಿ, ವಿಧಾನಸಭೆಯಲ್ಲಾದರೂ ಬಾಯಿ ಓಪನ್ ಮಾಡ್ತಾರೆ. ಇಲ್ಲಾಂದರೆ ಅವನು ಬೈತಾನೆ, ಇವನು ಬೈತಾನೆ, ನೀನು ಭ್ರಷ್ಟ, ಇರೋರೆಲ್ಲ ಭ್ರಷ್ಟರೇ ಆಗಿಬಿಟ್ರೆ ಅಟ್ಲೀಸ್ಟ್ ಎಜುಕೇಷನ್ಗಾದರೂ ಸ್ವಲ್ಪ ಇನ್ವೆಸ್ಟ್ ಮಾಡೋದು ಬೇಡವಾ? ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು, ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ಗೆ ದಯವಿಟ್ಟು ಯಾರಾದರೂ ಪವರಲ್ಲಿರೋರಿದ್ದರೆ ದಯವಿಟ್ಟು ಹೋಗಿ ಏನಾದರೂ ಒಂದಷ್ಟು ಮಾಡಿಸ್ಕೊಡಿ. ಗೌರ್ಮೆಂಟ್ ಕಾಲೇಜ್ KR ಪೇಟೆ 37,000 CS, 62,000 EC, 1,97,000 ಮೆಕ್ಯಾನಿಕಲ್ಲು. ಇದೇ ಹೇಳಿದ್ದು ನಾನು. KR ಪುರಂ ಕೇಂಬ್ರಿಡ್ಜ್ ಇದೆ. ಅವ್ರು ಇದು ಮೊದಲು ಬೇರೆ ಹೆಸರಿತ್ತು, ಟೇಕ್ ಓವರ್ ಮಾಡಿಕೊಂಡು ಕೇಂಬ್ರಿಡ್ಜ್ ಅಂತಲೇ ಹೆಸರು ಇಟ್ಕೊಂಡ್ರು. ಬಟ್ ನಾರ್ತ್ ಕ್ಯಾಂಪಸ್ ಅಂತ ಇಟ್ಕೊಂಡ್ರು. ಈ ಮೋಸ್ಟ್ಲಿ ಈ ಹೆಸರಿಂದ ಒಳ್ಳೆ ಕಟ್ ಆಫ್ ಇದೆ. 37,000 CS, 64,000 EC, 1,91,000 ಪ್ರೆಸಿಡೆನ್ಸಿ. AG ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮಂಗಳೂರು 38,000 CS, 68,000 EC. ಗೌರ್ಮೆಂಟ್ ಕಾಲೇಜ್ ರಾಯಚೂರು 38,000 CS, 71,000 EC, 2 ಲಕ್ಷ ಮೆಕ್ಯಾನಿಕಲ್ಲು. SJ ಬಾಳೆಕುಂದ್ರಿ ಬೆಳಗಾವಿ 38,000 CS, 52,000 EC, 87,000 ಟ್ರಿಪಲ್ ಇ, 1,83,000 ಮೆಕ್ಯಾನಿಕಲ್. ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಯಲಹಂಕ ಉಪನಗರ 38,000 CS, 57,000 EC, 1,93,000 ಮೆಕ್ಯಾನಿಕಲ್. ACS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರಲ್ಲೇ ಇದೆ. ಆದರೂ ಕಟ್ ಆಫ್ ಮಾತ್ರ 40,000ಕ್ಕೆ ಮಾಕಲ್ಲೇ ಹೊಟ್ಟೋಗಿತ್ತು. ಆಮೇಲೆ ಮತ್ತೆ ನಾನು ಕೇಳ್ತೀರಾ, ನೀವು ಕಾಲೇಜ್ ಹೇಗಿದೆ ಸರ್, ಸೇರ್ಕೊಳ್ಳಬೇಡವಾ ಅಂತ ನೀವೇ ಯೋಚನೆ ಮಾಡಿ. 61,000 EC ಇದೆ. ಶ್ರೀ ಸಾಯಿರಾಮ್ ಆನೇಕಲ್ಲು, ಇದು ಬೆಂಗಳೂರಿಗೆ ಹತ್ತಿರದಲ್ಲೇ ಇದೆ. ಅದು 40,860 ಇದೆ. ಕಂಪ್ಯೂಟರ್ ಸೈನ್ಸು 69,000 ಎಲೆಕ್ಟ್ರಾನಿಕ್ಸ್ ಇತ್ತು ಮಾಕಲ್ಲಿ. 80,000 ಎಲೆಕ್ಟ್ರಿಕಲ್ಲು, 1,88,000 ಮೆಕ್ಯಾನಿಕಲ್. KBN ಗುಲ್ಬರ್ಗ ಇವ್ರದ್ದು ಮೆಡಿಕಲ್ ಕಾಲೇಜ್ ಸಹ ಇದೆ, ಯೂನಿವರ್ಸಿಟಿ ಸಹ ಆಗೋಗಿದೆ. 41,000 CS, 67,000 EC, 1,91,000 ಮೆಕ್ಯಾನಿಕಲ್. ನೌಕೀಸ್ ಕಾಲೇಜ್ ಹಾಸನ ಜಿಲ್ಲೆ 42,000 CS, 63,000 EC. ಗೌರ್ಮೆಂಟ್ ಕಾಲೇಜ್ ಮೊಸಳೆ ಹೊಸಳ್ಳಿ, ಕರ್ನಾಟಕದಲ್ಲಿ ಒಂದೇ ಜಿಲ್ಲೆಯಲ್ಲಿ 2 ಇಂಜಿನಿಯರಿಂಗ್ ಕಾಲೇಜ್ ಇದೆ ಅಂದರೆ ಅದು ಒನ್ ಆ್ಯಂಡ್ ಓನ್ಲಿ ಹಾಸನ ಜಿಲ್ಲೆ. ಮೊಸಳೆ ಹೊಸಳ್ಳಿಯಲ್ಲಿ 42,000 CS, 65,000 EC, 90,000 ಟ್ರಿಪಲ್ ಇ, 1,98,000 ಮೆಕ್ಯಾನಿಕಲ್. ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹೆಬ್ಬಾಳದಲ್ಲೇ ಇದೆ, ಹಾರ್ಟ್ ಆಫ್ ದ ಸಿಟಿಯಲ್ಲೇ ಇದೆ, ಏಟ್ರಿ ಹತ್ರನೇ ಇದೆ. ಆದರೂ ಕಟ್ ಆಫ್ 42,000 ಇದೆ ಅಂದರೆ ಹೆಂಗೆ ಕಾಲೇಜ್ ನಡೆಸ್ತಾ ಇದ್ದಾರೆ ನೀವೇ ಯೋಚನೆ ಮಾಡ್ಕೊಳ್ಳಿ. 68,000 EC, 99,000 ಎಲೆಕ್ಟ್ರಿಕಲ್ಲು, 1,28,000 ಮೆಕ್ಯಾನಿಕಲ್. ಅವ್ರವ್ರ ಇಷ್ಟ, ಅವ್ರವ್ರ ಮ್ಯಾನೇಜ್ಮೆಂಟ್ ಅವ್ರಿಗೆ ಹೆಂಗೆ ಇಷ್ಟ ಬರುತ್ತೋ ಅವರು ಆ ಥರ ಕಾಲೇಜ್ ನಡೆಸ್ತಾರೆ. ಗೌರ್ಮೆಂಟ್ ಕಾಲೇಜ್ ರಾಮನಗರ 43,000 ಕಂಪ್ಯೂಟರ್ ಸೈನ್ಸ್, 71,000 EC. ಜೈನ್ ಇನ್ಸ್ಟಿಟ್ಯೂಟ್ ದಾವಣಗೆರೆ 43,000 CS, 63,000 EC, 98,000 ಟ್ರಿಪಲ್ ಇ, 1,88,000 ಮೆಕ್ಯಾನಿಕಲ್. ಗೀತಮ್ ಯೂನಿವರ್ಸಿಟಿ ಇದು 43,000 ಕಂಪ್ಯೂಟರ್ ಸೈನ್ಸು, 67,000 EC, 84,000 ಟ್ರಿಪಲ್ ಇ, 1,80,000 ಮೆಕ್ಯಾನಿಕಲ್. ಹೀರಾ ಶುಗರ್ 43,000 ಕಂಪ್ಯೂಟರ್ ಸೈನ್ಸ್, 58,000 ಎಲೆಕ್ಟ್ರಾನಿಕ್ಸ್, 1 ಲಕ್ಷ ಟ್ರಿಪಲ್ ಇ, 1,98,000 CS. ಇನ್ನೂ ಮುಗಿದಿಲ್ಲ ಲಿಸ್ಟು, ಇಲ್ಲಾದರೂ ಮುಗಿಯುತ್ತಾ? ಓಕೆ, ಇದೆ ಲಾಸ್ಟು. ವಿಡಿಯೋ ತುಂಬ ದೊಡ್ಡದಾಯಿತು ಅಂದ್ಕೊಳ್ತೀನಿ, ಸಾರಿ. ಗೌರ್ಮೆಂಟ್ ಕಾಲೇಜ್ ಕೊಪ್ಪಳ
43,000 CS, 79,000 EC, 88,000 ಟ್ರಿಪಲ್ ಇ, 2 ಲಕ್ಷ ಮೆಕ್ಯಾನಿಕಲ್ಲು. ಅಲಯನ್ಸ್ ಯೂನಿವರ್ಸಿಟಿ ಬಗ್ಗೆನೂ ಕೇಳ್ತೀರಾ. ನಾನು ಒಂದಷ್ಟು ಪೇಪರಲ್ಲಿ ಅಲ್ಲಿ ನ್ಯೂಸ್ ನೋಡಿದ್ದೆ, ಹಾಗಾಗಿ ನನಗೆ ಒಳ್ಳೆ ಒಪಿನಿಯನ್ ಇಲ್ಲ, ಬಟ್ ನಿಮ್ಗೆ ಒಳ್ಳೆ ಒಪಿನಿಯನ್ ಇದೆ, ದಯವಿಟ್ಟು ಸೇರ್ಕೊಳ್ಳಿ. ಏಕೆಂದ್ರೆ ನನಗೇನೋ ಮನಸ್ಸಲ್ಲಿರುತ್ತೆ, ಅದು ನಾನು ಚೆನ್ನಾಗಿಲ್ಲ ಅಂದರೆ ನಿಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಆಗುತ್ತೆ. ಹಾಗಾಗಿ ಒಂದಷ್ಟು ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡೋದಿಲ್ಲ. 43,000 CS, 47,000 EC, 85,000 ಟ್ರಿಪಲ್ ಇ, 2 ಲಕ್ಷ ಮೆಕ್ಯಾನಿಕಲ್. ಅಂಗಡಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಳಗಾವಿ 44,000 CS, 55,000 EC, 95,000 ಟ್ರಿಪಲ್ ಇ, 1,76,000 ಮೆಕ್ಯಾನಿಕಲ್. ತೋಂಟದಾರ್ಯದಲ್ಲಿ 45,000 CS, 62,000 EC, 96,000 ಟ್ರಿಪಲ್ ಇ, 1,67,000 ಮೆಕ್ಯಾನಿಕಲ್. ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಸನ 45,000 CS, 66,000 EC, 1 ಲಕ್ಷ ಟ್ರಿಪಲ್ ಇ. RR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು 45,000 CS, 63,000 EC, 1 ಲಕ್ಷ ಟ್ರಿಪಲ್ ಇ, 1,62,000 ಮೆಕ್ಯಾನಿಕಲ್. ಗೌರ್ಮೆಂಟ್ ಕಾಲೇಜ್ ಕುಶಾಲ್ ನಗರ 46,000 CS, 70,000 EC, 1,94,000 ಮೆಕ್ಯಾನಿಕಲ್. ಗೌರ್ಮೆಂಟ್ ಕಾಲೇಜ್ ಹಾವೇರಿ 46,000 CS, 68,000 EC, 1,99,000 ಮೆಕ್ಯಾನಿಕಲ್. ಬೆಂಗಳೂರಲ್ಲೇ ಇದೆ, ವೈಟ್ಫೀಲ್ಡಲ್ಲೇ ಇದೆ. ವೈಟ್ಫೀಲ್ಡಲ್ಲಿ ಸಾಫ್ಟ್ವೇರ್ ಕಂಪ್ನೀಸ್ ಎಲ್ಲ ಇದೆ ಅಂತ ಗೊತ್ತು ನಿಮಗೆ. ಸೊ ಪ್ಲೇಸ್ಮೆಂಟ್ ಎಲ್ಲ ತುಂಬ ಚೆನ್ನಾಗಬೇಕು ನಿಮ್ಮ ಪ್ರಕಾರ, ಯಾಕೆಂದರೆ ITPL ಪಕ್ಕನೇ ಇದೆ ಕಾಲೇಜು. ಸೊ ಚೆನ್ನಾಗಾಗಲೇಬೇಕಿತ್ತಲ್ವ. ಬಟ್ ಅದ್ರ ಕಟ್ ಆಫ್ ನೋಡಿ, ಗೋಪಾಲನ್ ಕಾಲೇಜಿಂದ 46,000 CS, 71,000 EC, 1,94,000 ಮೆಕ್ಯಾನಿಕಲ್. ಎಲ್ಲೋ ರಿಮೋಟ್ ಪ್ಲೇಸು, ಕರ್ನಾಟಕದ ಯಾವುದೋ ರೂರಲ್ ಗ್ರಾಮೀಣ ಭಾಗದಲ್ಲಿ ಒಂದು ಕಾಲೇಜ್ ಇರುತ್ತೆ. ಅವ್ರು ಪ್ಲೇಸ್ಮೆಂಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಯಾಕೆಂದರೆ ಆ ಕಂಪ್ನಿ ಇವ್ರು ಬರೋದಕ್ಕೂ ಕಷ್ಟ, ಪ್ಲೇಸ್ಮೆಂಟ್ಗೆ ಇವ್ರು ಹೋಗೋದು ಕಷ್ಟ. ಇಲ್ಲಾಂದರೆ ಪಕ್ಕ ಎಡವು ಬಿದ್ದರೆ ಗೋಪಾಲನ್ ಕಾಲೇಜ್ಗೆ ಹೋಗ್ಬೋದು. ಎಲ್ಲ ಸಾಫ್ಟ್ವೇರ್ ಕಂಪ್ನಿಗಳು, ಇವು ನೇಮ್ ಎನಿ ಕಂಪ್ನಿ ಇಟ್ಸ್ ದೇರ್. ಅದ್ರ ಕಟ್ ಆಫ್ ಇಷ್ಟು ಮೇಂಟೈನ್ ಮಾಡ್ತಾ ಇದ್ದಾರೆ ಅಂದರೆ ನೀವೇ ಯೋಚನೆ ಮಾಡಿ. ಶ್ರೀಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 47,000 CS, 69,000 EC, 1,58,000 ಮೆಕ್ಯಾನಿಕಲ್. ಬೃಂದಾವನ್ ಕಾಲೇಜ್ 48,000 CS, 76,000 EC. ಟಿ ಜಾನ್ 48,000 CS, 66,000 EC. ಸಂಭ್ರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 49,000 CS, 74,000 EC. ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ತುಮಕೂರು 51,000 CS, 70,000 EC, 1 ಲಕ್ಷ ಟ್ರಿಪಲ್ ಇ, 1,76,000 ಮೆಕ್ಯಾನಿಕಲ್. ಬೀಲೂರು ಗುರು ಬಸವ ಮಹಾಸ್ವಾಮೀಜಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮುಧೋಳ 60,000 CS, 80,000 EC, 2 ಲಕ್ಷ ಮೆಕ್ಯಾನಿಕಲ್. ಸಿ ಕ್ಯಾಬ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 60,000 CS. ನಾನು ಇಲ್ಲಿ ಕಂಪೈಲ್ ಮಾಡಬೇಕಾದ್ರೂ ಸುಸ್ತಾಗ್ಬಿಟ್ಟು 50,000ಕ್ಕೆ ನಿಲ್ಸೋಣ ಅಂತಿದ್ದೆ. ಆಮೇಲೆ ನೋಡೋಣ ಅಂದ್ಕೊಂಡು ಹೋದೆ, 60,000 ಬಂತು. ಒಂದಷ್ಟು ಕಾಲೇಜಲ್ಲಿ ಕನ್ಸಿಡರ್ ಮಾಡಿ, ಇನ್ನೊಂದಷ್ಟು ಲಿಸ್ಟ್ ಇದೆ, ಬಟ್ ಅದು ಮಾಡಲಿಕ್ಕೆ ನನ್ನ ಕೈಲಿ ಆಗಲಿಲ್ಲ. 69,000 EC, 1,11,000 ಟ್ರಿಪಲ್ ಇ, 1,88,000 ಮೆಕ್ಯಾನಿಕಲ್. ಸೊ ಇನ್ನೊಂದು 4 ಕಾಲೇಜ್ ಇದೆ, ಯಾಕೆಂದರೆ ಇಲ್ಲಿ ಏಡೆಡ್ ಕಾಲೇಜ್ ಇದು ಏಡೆಡ್ ಕಾಲೇಜ್ ಆಗಿರೋದ್ರಿಂದ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಇಲ್ಲ, ಹಾಗಾಗಿ ಅದೇ ಆರ್ಡ್ರಲ್ಲಿ ಬಂದಿಲ್ಲ. ಪ್ರಯಾರಿಟಿ ಆರ್ಡ್ರಲ್ಲಿ ಸ್ವಲ್ಪ ಕೆಳಗಡೆ ಹಾಕ್ಕೊಂಡಿದ್ದೀನಿ. ಹಾಗಂತ ಇದನ್ನು ಕೆಳಗಡೆ ಇರೋವಂಥ ಕಾಲೇಜಸ್ ಎಲ್ಲ ಇದು ಮೇಲೆ ಇರೋವಂಥ ಕಾಲೇಜಸ್. ಪಿ ಎಸ್ ಮಂಡ್ಯದಲ್ಲಿ ಕಂಪ್ಯೂಟರ್ ಸೈನ್ಸು ಅಂದರೆ 8 ಸೀಟ್ಸ್ ಇಲ್ಲ. 22,000 EC, 41,000 ಟ್ರಿಪಲ್ ಇ, 1,66,000 ಮೆಕ್ಯಾನಿಕಲ್. ಮಲ್ನಾಡ್ ಹಾಸನ್ನು EC 25,000, ಟ್ರಿಪಲ್ ಇ 54,000 ಮೆಕ್ಯಾನಿಕಲ್. 2 ಲಕ್ಷ. PDA ಗುಲ್ಬರ್ಗ 39,000 EC, 60,000 ಟ್ರಿಪಲ್ ಇ, 2 ಲಕ್ಷ ಮೆಕ್ಯಾನಿಕಲ್. BMSCE 1,998, ವೆರಿ ಗುಡ್. ಎಲೆಕ್ಟ್ರಾನಿಕ್ಸ್ 9,495 ಟ್ರಿಪಲ್ ಇ, 20,000 ಮೆಕ್ಯಾನಿಕಲ್. ನೋಡಿ ಏನು ಖುಷಿಯಾಗುತ್ತೆ, 20,000 ಮೆಕ್ಯಾನಿಕಲ್. ಹುಡುಗ ಲಾಸ್ಟ್ ಸೀಟು ಅಂದರೆ ಮಾರ್ಕಲ್ಲಿ ಅಲಾಟ್ ಆಗಿದ್ದಿದೆ 20,000ಕ್ಕೆ. NIE ಸೌತ್ ಕ್ಯಾಂಪಸ್ 8,800 ಎಲೆಕ್ಟ್ರಾನಿಕ್ಸ್, 48,000 ಮೆಕ್ಯಾನಿಕಲ್. NIE ಸೌತ್ ಕ್ಯಾಂಪಸ್ 9,200 EC, 21,000 ಟ್ರಿಪಲ್ ಇ, 61,000, 78. ದಿಸ್ ಈಸ್ ಅಬೌಟ್ ಮಾರ್ಕ್ ರಿಸಲ್ಟ್ ಆಫ್ ಲಾಸ್ಟ್ ಇಯರ್ಸ್ ಮಾರ್ಕ್ ರಿಸಲ್ಟ್. ಸೊ ಇದನ್ನೊಂಥರ ನೀವು ಸೇಫ್ ಸ್ಕೋರ್ ತೊಗೋಬೋದು ಅಂತ ಆಗಲೇ ಹೇಳಿದ್ದೆ. ಸೊ ಈಗ ಒಂದು ಸ್ವಲ್ಪ ಇಂಟರ್ವಲ್ ಆದಮೇಲೆ ಒಂದೇ ಒಂದು ಸ್ಟೋರಿ ನಿಮ್ಗೆ ಇಷ್ಟ ಇದ್ದರೆ ಕೇಳಿಸ್ಕೊಳ್ಳಿ. ನನಗಂತೂ ತುಂಬ ಇಷ್ಟ. ಸೊ ವಿಡಿಯೋ ದೊಡ್ಡದಾಗುತ್ತೆ, ಆದ್ರೂ ಹೇಳೋದು ನನ್ನ ಧರ್ಮ ಅಂದ್ಕೊಂಡು ಹೇಳ್ತಾ ಇದ್ದೀನಿ. ನನಗೆ ತುಂಬ ಇಷ್ಟ. ಹಾಗಾಗಿ ಒನ್ಸ್ ಅಗೇನ್ ದಿಸ್ ಅಪ್ಲೈಸ್ ಫಾರ್ ಸ್ಟೂಡೆಂಟ್ಸ್ ಆ್ಯಂಡ್ ಆಲ್ಸೋ ಫಾರ್ ದೇರ್ ಪೇರೆಂಟ್ಸ್. ಇದು ಒಂದು ಏನು ಕತೆ ಅಂದರೆ, ಒಬ್ಬ ಭಿಕ್ಷುಕ ರಾಜನಾದ ಕತೆ. ರಾಜನಾಗ್ಬಿಟ್ಟಿದ್ದಾನೆ, ಬಟ್ ರಾಜನಾಗಿ ಉಳಿಯುವ ಕತೆ. ರಾಜನಾಗಿ ಉಳಿಬೇಕಂದ್ರೆ ತುಂಬ ಕಷ್ಟ. ಒಂದು ಕಾಲೇಜು ಟಾಪ್ಗೆ ಹೋದರೆ ಟಾಪಲ್ಲೇ ಉಳ್ಕೋಬೇಕಂದ್ರೆ ತುಂಬ ಕಷ್ಟ ಇದೆ ಮೇಂಟೈನ್ ಮಾಡೋದು. ಸೊ ಒಬ್ಬ ಭಿಕ್ಷುಕ ರಾಜ ಆಗ್ತಾನೆ, ರಾಜನಾಗಿ ಉಳಿಯುವ ಕತೆ. ಒಂದು ರಾಜ್ಯ, ಒಂದು ಕಿಂಗ್ಡಮ್, ಒಬ್ಬ ರಾಜ ಇದ್ದ, ತುಂಬ ಚೆನ್ನಾಗಿ ನಡೆಸ್ತಿದ್ದ ಆ ದೇಶನ. ಎಲ್ರಿಗೂ ಸಾವು ಬಂದೇ ಬರುತ್ತೆ. ಒಂದು ಅಕಾಲಿಕ ಮರಣ, ರಾಜ ಮಧ್ಯದಲ್ಲಿ ಸತ್ತೋಗ್ಬಿಡ್ತಾನೆ. ಆ ರಾಜ್ಯದ ಆ ದೇಶದ ಸಂವಿಧಾನದಲ್ಲಿ ಬರೆದಿರ್ತಾರೆ, ಆ ರಾಜನಿಗೆ ಮಕ್ಕಳು ಇರೋದಿಲ್ಲ. ಸೊ ಅವ್ರು ಯಾರ್ದು ರಿಲೇಟಿವ್ನು ಏನೂ ರಾಜ ಮಾಡೋ ಹಾಗಿಲ್ಲ, ಬೇರೆ ಯಾರನ್ನಾದರೂ ಮಾಡಬಹುದು. ಸೊ ಡಂಗೂರ ಸಾರ್ತಾರೆ ದೇಶದಲ್ಲೆಲ್ಲ. ಈ ಕತೆ ನಿಮಗೂ ಗೊತ್ತಿರುತ್ತೆ. ದೇಶದಲ್ಲೆಲ್ಲ ಡಂಗೂರ ಸಾರ್ತಾರೆ, ಯಾರಾದರೂ ರಾಜ ಆಗ್ಬೋದು, ಬನ್ನಿ. ಬಟ್ ಒನ್ ಕಂಡೀಷನ್, ರಾಜ 4 ವರ್ಷ ಮಾತ್ರ ರಾಜ್ಯಭಾರ ಮಾಡೋಕ್ಕೆ ಸಾಧ್ಯ. ಮತ್ತು 4 ವರ್ಷ ಆದಮೇಲೆ ಏನು, 4 ವರ್ಷ ಆದಮೇಲೆ ಅವನ್ನ ಕರ್ಕೊಂಡೋಗಿ ಕಾಡಲ್ಲಿ ಬಿಡ್ತಾರೆ. ದೇಶದ ಹೊರಗಡೆ ಒಂದು ಕಾಡಿರುತ್ತೆ, ಕಾಡಲ್ಲಿ ಬಿಡ್ತಾರೆ. ಕಾಡಲ್ಲಿ ವನ್ಯ ಮೃಗಗಳಿರುತ್ತೆ, ಕಾಡು ಮೃಗಗಳಿರುತ್ತೆ, ವೈಲ್ಡ್ ಅನಿಮಲ್ಸ್ ಇರುತ್ತೆ. ಸೊ ಅವನ್ನ ತಿಂದಾಕತ್ತೆ. 4 ವರ್ಷ ಅಷ್ಟೇ. ಸೊ ಆಯಿತು, ಡಂಗೂರ ಸಾರಿದ್ರು. ಯಾರೋ ಒಬ್ಬ ಬಂದ, ಸುಮ್ಮನೆ 40 ವರ್ಷ ಬದುಕಿದ್ದು ನಾರ್ಮಲ್ ಲೈಫ್ ಬದುಕೋದಿಂದ 4 ವರ್ಷ ರಾಜನ ಥರ ಬದುಕೋಣ, 4 ಇಯರ್ಸ್
ಲೀವ್ ಲೈಕ್ ಎ ಕಿಂಗ್. ಸೊ ರಾಜಂತರ ಮೆರೆದ, ತಿಂದ, ಕುಡ್ದ, ಡಾನ್ಸ್ ಮಾಡ್ದ, ಮಜಾ ಮಾಡ್ದ. 4 ವರ್ಷ ಆದಮೇಲೆ ಬಂದರು, ಮಂತ್ರಿಗಳು ಬಂದರು, ಸೈನಿಕರು ಬಂದರು. ಫುಲ್ ಹೆದರ್ಕೊಂಡಿದ್ದ ರಾಜ, ಅಂದರೆ ಇನ್ನೊಬ್ಬ ರಾಜ ಆದನಲ್ಲ ಅವನು ತುಂಬ ಹೆದರ್ಕೊಂಡು. ಯಾಕೆಂದರೆ ನಾಳೆ ಕರ್ಕೊಂಡು ಹೋಗಿ ಇಲ್ಲಿ ಬಿಟ್ಬಿಡ್ತಾರೆ, ಕಾಡಲ್ಲಿ ಬಿಡ್ತಾರೆ. ಆ ಕಾಡಲ್ಲಿ ವನ್ಯಮೃಗಗಳು ತಿಂದು ಸಾಯಿಸುತ್ತೆ. ಸರಿ, ಕರ್ಕೊಂಡು ಹೋದರು. ಅವನು ಹತ್ತು ಸುರ್ಕೊಂಡು ಹೋದ, ಬಿಟ್ಟರು ನದಿಯಿಂದ ಆಚೆ ಬಿಟ್ಟರು ಕಾಡಲ್ಲಿ. ಕಾಡು ಮೃಗಗಳನ್ನ ತಿಂದು ಸಾಯ್ತು. ಮತ್ತೆ ಒಬ್ಬ ರಾಜ ಬೇಕಲ್ಲ, ಮತ್ತೆ ಡಂಗೂರ ಸಾರಿದ್ರು. ಹಾಗೆ ಇನ್ನೊಬ್ಬ ಬಂದ, ಅವನು 4 ವರ್ಷ ರಾಜ್ಯಭಾರ ಮಾಡ್ದ. 4 ವರ್ಷ ತುಂಬ ಮಜಾ ಮಾಡ್ದ. ಮತ್ತು ಅವನು ಕರ್ಕೊಂಡೋಗಿ ಬಿಟ್ಟರು, ಅವನು ಸತ್ತ. ಹಾಗೆ ನಡೀತಾ ಇತ್ತು. ಸೊ ಜನಗಳಿಗೆ ನೋಡಿದ್ರು, 4 ವರ್ಷ ರಾಜ ಆಗಿ ಸುಮ್ಮನೆ ಸಾಯೋದಕ್ಕಿಂತ ಸುಮ್ಮನೆ ಇರೋದು ವಾಸಿ, ಯಾರು ರಾಜ ಆದಾಗ ಬರ್ತಾನೆ ಇರಲಿಲ್ಲ. ಕೊನೆಯಲ್ಲಿ ಒಬ್ಬ ಭಿಕ್ಷುಕ ಇಲ್ಲಿದ್ದ ನೋಡಿ. ಈ ಭಿಕ್ಷುಕ ಏನು ಮಾಡ್ದ, ಸುಮ್ಮನೆ ನನ್ನೆಲ್ಲ ಸಾಯೋವರೆಗೂ ಭಿಕ್ಷುಕನ ಥರನೇ ಇರ್ತೀನಿ, ಮಜಾ ಮಾಡಿ ನಾನು 4 ವರ್ಷ ಇರೋಣ ರಾಜನ ಥರ, ನಾನು ಬರ್ತೀನಿ ಅಂತ ಬಂದ ಮಂತ್ರಿ ಹತ್ರ. ಮಂತ್ರಿಗೆ ಶಾಕ್ ಆಯಿತು. ಅಯ್ಯ ಭಿಕ್ಷುಕ, ನಿನಗೆ ಗೊತ್ತಾ ರೂಲ್ಸು ಅಂತ. ಗೊತ್ತು ಸ್ವಾಮಿ. ಏನು 4 ವರ್ಷ ಆದಮೇಲೆ ಕಾಡಲ್ಲಿ ಬಿಡ್ತೀರ ನೀವು ಅಂತ. ರೆಡಿ ಇದೆಯಾ ನೀನು? ಹೌದು ರೆಡಿ ಇದ್ದೀನಿ. ಸರಿ ಆಯಿತು. ಭಿಕ್ಷುಕ ಈಗ ರಾಜ ಆದ. ನಿಮ್ಗಾಗಲೇ ಹೇಳಿದ್ನಲ್ಲ, ಭಿಕ್ಷುಕ ರಾಜ ಆದ ಕತೆ, ಈಗ ರಾಜ ಆದ. ಇಷ್ಟಕ್ಕೆ ಮುಗಿಯಲ್ಲ ಕತೆ. ರಾಜ ಆದ ಮೇಲೆ 4 ವರ್ಷ ಟರ್ಮ್ ಆಯಿತು. 3 ವರ್ಷ ಆಯಿತು. 3 ವರ್ಷ 364ನೇ ದಿನ ರಾತ್ರಿ ಮಂತ್ರಿ ಎಲ್ಲ ಬಂದರು. ಮಹಾರಾಜರೇ, ನಾಳೆ ನಿಮ್ಮನ್ನು ಕರ್ಕೊಂಡೋಗಿ ಕಾಡಲ್ಲಿ ಬಿಡ್ತೀವಿ ನಾವು, ಏನು ಭಯ ಇಲ್ವಾ ನಿಮಗೆ ಅಂತ ಖುಷಿಯಾಗಿ ನಗ್ತಾ ಇದ್ದ. ಏನು ತೊಂದರೆ, ಕರ್ಕೊಂಡೋಗ್ಬಿಡಿ. ಮಹಾರಾಜರೇ ನಿಮಗೇನು ತುಂಬ ಚೆನ್ನಾಗಿ ರಾಜ್ಯಭಾರ ಮಾಡ್ದ. ಪ್ರಜೆಗಳೆಲ್ಲ ಖುಷಿಯಾಗಿದ್ದರು, ಮಂತ್ರಿಗಳು ಖುಷಿಯಾಗಿದ್ದರು. ಮಹಾರಾಜರೇ, ನೀವು ತುಂಬ ಚೆನ್ನಾಗಿ ರಾಜ್ಯಭಾರ ಮಾಡಿದ್ರಿ, ರಾಜ್ಯ ಸುಭಿಕ್ಷವಾಗಿದೆ, ನಮ್ಗೆ ನೀವೇ ರಾಜರಾಗಿ ಉಳಿಬೇಕು. ಬಟ್ ನಮ್ಮ ದೇಶದ ಕಾನೂನಲ್ಲಿ, ಸಂವಿಧಾನದಲ್ಲಿರೋದು 4 ವರ್ಷ ಮಾತ್ರ, ನೀವು ನಿಮ್ಮನ್ನು ಬಿಡಲೇಬೇಕು. ಏನೇನು ತೊಂದರೆ ಇಲ್ಲ, ನೀವು ಕರ್ಕೊಂಡೋಗ್ಬಿಡಿ, ನನಗೇನು ಬೇಜಾರಿಲ್ಲ, ನೀವೆಲ್ಲ ಹ್ಯಾಪಿಯಾಗಿದ್ದೀರಲ್ಲ, ದೇಶನ ಡೆವಲಪ್ ಮಾಡಿದ್ದೀನಿ, ನಡ್ಸ್ಕೊಂಡು ಹೋಗಿ, ನಾನು ಬಿಡಿ, ತೊಂದರೆ ಇಲ್ಲ. ಮಂತ್ರಿಗೆ, ಸೈನಿಕರಿಗೆಲ್ಲ ತುಂಬ ಶಾಕ್. ಏನು ಈ ರಾಜ ಹೀಗೆ ಹೇಳ್ತಾ ಇದ್ದಾನಲ್ಲ, ಭಯನೇ ಇಲ್ವಲ್ಲ. ಸರಿ, ಬೆಳಗ್ಗೆ ಆಯಿತು, ಕರ್ಕೊಂಡು ಹೋದರು, ದೋಣಿಯಲ್ಲಿ ಕರ್ಕೊಂಡು ಹೋದರು, ನದಿ ದಾಟಿದ್ರು. ನದಿ ದಾಟಿ ಆ ಕಡೆ ಬಿಡಕ್ಕೆ ನೋಡ್ತಾರೆ. ಮೊದಲು ಕಾಡಿತ್ತು, ವನ್ಯಮೃಗಗಳಿತ್ತು. ಈಗ ನದಿಯಿಂದ ಆಚೆ ಆ ದಡದಲ್ಲಿ ನೋಡ್ತಾರೆ, ಸುಂದರವಾದ ರಾಜ್ಯ ಅಮರಾವತಿ. ಮೊದಲು ರಾಜ್ಯಭಾರ ಮಾಡ್ತಿದ್ದಲ್ಲ, ಆ ರಾಜ್ಯಕ್ಕಿಂತ ಈ ರಾಜ್ಯ ತುಂಬ ಸುಂದರವಾಗಿದೆ, ತುಂಬ ಚೆನ್ನಾಗಿದೆ. ಶಾಕ್ ಆಗೋಯ್ತು ಮಂತ್ರಿಗಳಿಗೆ, ಕಾವಲುಗಾರರಿಗೆ, ಸೈನಿಕರಿಗೆಲ್ಲ. ಏನಿದು, ಕಾಡಿತ್ತಲ್ವ, ವನ್ಯಮೃಗಗಳಿದ್ವಲ್ಲ, ಎಲ್ಲೋಯ್ತು, ಇಲ್ಲಿ ನೋಡಿದ್ರೆ ಸುಂದರವಾದ ದೇಶ ಬಂದುಬಿಟ್ಟಿದೆಯಲ್ಲ, ಯಾವಾಗ ಬಂತು ಏನು ಅಂತ. ಆಗ ಕೇಳ್ತಾರೆ ರಾಜರಿಗೆ, ಈ ರಾಜನ ಕೇಳ್ತಾರೆ, ಏನು ರಾಜರೇ, ಇಲ್ಲಿ ಇತ್ತಲ್ವಮ್ಮ, ಇದು ಕಾಡಿತ್ತು, ಎಲ್ಲರೂ ನಾವು ಇಲ್ಲಿ ತಂದು ಬಿಡ್ತಿದ್ವಿ, ವನ್ಯಮೃಗಗಳು ತಿಂದು ಸಾಯಿಸ್ತಿತ್ತು, ಇಲ್ಲೇನು ಸುಂದರವಾದ ದೇಶ ಇದೆಯಲ್ಲ, ಎಲ್ಲ ತುಂಬ ಚೆನ್ನಾಗಿದ್ದಾರಲ್ಲ ಇಲ್ಲಿ ಅಂತ. ರಾಜ ಆಗ ಹೇಳ್ತಾನೆ, ಮಂತ್ರಿಗಳೇ, ನಾನು 4 ವರ್ಷ ಸುಮ್ಮನೆ ಕೂತ್ಕೊಂಡಿರಲಿಲ್ಲ, ಬರೀ ಆ ದೇಶನೂ ಚೆನ್ನಾಗಿ ನೋಡ್ಕೋತಿದ್ದೆ. ಕೊನೆಗೆ 4 ವರ್ಷ ಆದಮೇಲೆ ನನಗೂ ಒಂದು ದೇಶ ಬೇಕಾಗಿತ್ತು, ಈ ದೇಶವನ್ನು ನಿರ್ಮಾಣ ಮಾಡಿದೆ. ನಾನು ಕೂತ್ಕೊಂಡು ನಾನು ಮಜಾ ಮಾಡಲಿಲ್ಲ 4 ವರ್ಷ, ರಾಜ ಅಂದ್ಬಿಟ್ಟು ಅರಮನೆಯಲ್ಲಿ ಕೂತ್ಕೊಂಡು ನಾನು ಸುಖವಾಗಿ ಸಂಭ್ರಮದಿಂದ ಡಾನ್ಸ್ ಮಾಡಿಕೊಂಡು ಕುಡ್ಕೊಂಡು ಇರಲಿಲ್ಲ, ರಾಜನರ್ತಕಿಯರು ನೋಡ್ಕೊಂಡು ಕೂತಿರಲಿಲ್ಲ. 4 ವರ್ಷದಲ್ಲಿ ನಾನು ಇನ್ನೊಂದು ದೇಶನ ನಿರ್ಮಾಣ ಮಾಡಿದೆ. ಇಲ್ಲೆಲ್ಲ ಕಾಡನ್ನು ಕಡಿದು ನಾನು ಒಂದು ದೇಶ, ಇಲ್ಲಿ ನೋಡಿ ಎಷ್ಟು ಜನ ಚೆನ್ನಾಗಿದ್ದಾರೆ, ತುಂಬ ಸುಭಿಕ್ಷವಾಗಿದೆ. ಮಂತ್ರಿಗಳಿಗೆ ತಲೆ ಕೆಡ್ತು, ಏನಿದು ಇಷ್ಟೊಂದು ಚೆನ್ನಾಗಿದೆ ದೇಶ, ಈ ರಾಜನ ಇಲ್ಲಿ ಬಿಟ್ಬಿಟ್ರೆ ನಮ್ಮ ದೇಶ ಹಾಳಾಗೋಗ್ಬಿಡುತ್ತಲ್ಲ. ಅದಕ್ಕೆ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿಕೊಂಡು ಈ ಹೊಸ ದೇಶಕ್ಕೂ ಹಳೆಯ ದೇಶಕ್ಕೂ ಒಬ್ಬನ್ನೇ ರಾಜ ಮಾಡಿದ್ರು. ಇದು ಭಿಕ್ಷುಕ ರಾಜನಾಗಿ ಉಳಿದ ಕತೆ. ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್. ಇನ್ ಯುವರ್ ಇಂಜಿನಿಯರಿಂಗ್ ಕೋರ್ಸ್ in 4 years you should work such that next 40 years you will live like a king, not like a beggar. ಈಗ ನೀವು ಬೆಗ್ಗರ್ ನನ್ನ ಪ್ರಕಾರ. ಯಾಕೆಂದರೆ ನಿಮ್ಮಪ್ಪ ಚಪ್ಪಲಿ ಕೊಡಿಸ್ಬೇಕು, ನಿಮ್ಮಪ್ಪ ಫೀಸ್ ಕಟ್ಟಬೇಕು, ನಿಮ್ಮಪ್ಪ ಪೆನ್ ಕೊಡಿಸ್ಬೇಕು, ನಿಮ್ಮಪ್ಪ ಟ್ರಾನ್ಸ್ಪೋರ್ಟೇಷನ್ ಫೀಸ್ ಕೊಡಬೇಕು, ನಿಮ್ಮಪ್ಪ ಹಾಸ್ಟೆಲ್ ಫೀಸ್ ಕೊಡಬೇಕು. ಆದರೂ ನೀವು ರಾಜನ ಥರ ಇದ್ದೀರಾ, ಯಾಕೆಂದರೆ ನಿಮ್ಮಪ್ಪ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಎಷ್ಟು ವರ್ಷ ಸ್ಪಾನ್ಸರ್ ಮಾಡ್ತಾರೆ? 4 ವರ್ಷ. ಈ 4 ವರ್ಷದಲ್ಲಿ ನೀವೇನು ಮಾಡಬೇಕು? ಒಂದು ರಾಜ್ಯ ನಿರ್ಮಾಣ ಮಾಡಬೇಕು, ವನ್ಯಮೃಗಗಳನ್ನೆಲ್ಲ ಓಡಿಸ್ಬೇಕು. ಅಷ್ಟೊಂದು ಕಷ್ಟ ಇಲ್ಲ. ಇರೋದು ಸೆಮಿಸ್ಟ್ರಿಗೆ 8 ಸಬ್ಜೆಕ್ಟ್ ಇರುತ್ತೆ, ಅಷ್ಟು ಓದಿದ್ರೆ ಸಾಕು. ಓದೋದಕ್ಕೆ ನಿಮ್ಮಪ್ಪನೇ ಬುಕ್ ಕೊಡಿಸ್ತಾರೆ, ಓದೋದಕ್ಕೆ ಲ್ಯಾಪ್ಟಾಪು ನಿಮ್ಮಪ್ಪ ಕೊಡಿಸ್ತಾರೆ. ಮೊಬೈಲಲ್ಲಿ ಈಗ ಯೂಟ್ಯೂಬಲ್ಲಿ ಎಲ್ಲ ಚಾನೆಲ್ಸಲ್ಲೂ ನಿಮಗೆ ಒಳ್ಳೊಳ್ಳೆ ಮೆಟೀರಿಯಲ್ ಸಿಗುತ್ತೆ. ಮ್ಯಾಸಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಹಿಡಿದು IITಯಿಂದ ಹಿಡಿದು ಸಿಗುತ್ತೆ. ಆನ್ಲೈನ್ ಕೋರ್ಸಸ್ ಇದೆ, ಕೋರ್ಸೆರಾ, ಯುಡೇಮಿ, ಸ್ವಯಂ, NPTEL ಇದೆ. ಏನು ಬೇಕಾದ್ರೂ ಮಾಡ್ಬೋದು. 4 ವರ್ಷದಲ್ಲಿ ನೀವು ನಿಮ್ಮ ಕನಸನ್ನು ಸಾಕಾರ ಮಾಡ್ಕೋಬೇಕು. ಮಾಡಿಕೊಂಡ್ರೆ 4 ವರ್ಷದ ಶ್ರಮ ನಿಮಗೆ 40 ವರ್ಷ ನಿಮ್ಮನ್ನು ರಾಜನಾಗಿ ಉಳಿಸುತ್ತೆ. ನನ್ನನ್ನು ನಂಬಿ. ಇಲ್ವಾ? 4 ವರ್ಷ ಮಜಾ ಮಾಡ್ತೀರಾ?
ಬೆಂಗಳೂರು ನೋಡಿ, ಮಾಲ್ಗೆ ಹೋಗಿ ಕುಡೀರಿ, ಇನ್ನೇನೋ ಮಾಡಿ, ಡೈವರ್ಷನ್ಸು, ಮೊಬೈಲ್ ನೋಡಿ, ರೀಲ್ಸ್ ನೋಡಿ, ಏನಾದರೂ ಮಾಡಿ ನೆಕ್ಸ್ಟ್ 40 ವರ್ಷ ಬೆಗ್ಗರಾಗಿ ಉಳ್ಕೋತೀರಾ. ನಿಮ್ಮ ತಂದೆಗೂ ಬೇಜಾರು, ನಿಮ್ಮ ಟೀಚರ್ಸ್ಗೂ ಬೇಜಾರು. ಅದೇ ನೀವು ರಾಜನಾಗಿ ಉಳಿದರೆ ನಿಮ್ಮ ಪೇರೆಂಟ್ಸ್ ಖುಷಿಯಾಗಿರ್ತಾರೆ, ನಿಮ್ಮ ಟೀಚರ್ಸ್ ಇನ್ನೂ ಖುಷಿಯಾಗಿರ್ತಾರೆ. ನಿಮ್ಮ ಏಳ್ಗೆ ನೋಡಿ ತುಂಬ ಸಂತಸ ಪಡೋದು ನಿಮ್ಮ ಪೇರೆಂಟ್ಸು, ಬಿಟ್ಟರೆ ನೆಕ್ಸ್ಟ್ ನಿಮ್ಮ ಟೀಚರ್ಸ್ ಅಷ್ಟೇ. ನಿಮ್ಮ ಫ್ರೆಂಡ್ಸು ಅಲ್ಲ, ಬೇರೆ ಇನ್ಯಾರೂ ಅಲ್ಲ. ಮೇಲೆ ಕಂಗ್ರ್ಯಾಟ್ಸ್ ಅಂತ ಹೇಳ್ಬೋದು, ಬಟ್ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಿರುತ್ತೆ ನಿಮ್ಮ ರಿಲೇಟಿವ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ. ಇವನು ಪ್ಲೇಸ್ ಆಗ್ಬಿಟ್ಟ, ಇವನು ಹೈಯರ್ ಸ್ಟಡೀಸ್ಗೆ ಹೋಗ್ತಾ ಇದ್ದಾನೆ, ಇವನು ತುಂಬ ಚೆನ್ನಾಗಿ ಓದ್ತಿದ್ದಾನೆ. ತುಂಬ ಹಾನೆಸ್ಟಾಗಿ ಖುಷಿ ಪಡೋದು ನಿಮ್ಮ ತಂದೆ ತಾಯಿ ಮತ್ತು ನಿಮ್ಮ ಟೀಚರ್ಸ್ ಅಷ್ಟೇ. ಸೊ ದಿಸ್ ಈಸ್ 4:40 ಸ್ಟೋರಿ. ನಿಮ್ಗೆ ಅರ್ಥ ಆದರೆ ನನ್ನ ಶ್ರಮ ಸಾರ್ಥಕ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.